ತಗಿ ತರಬಲ್ಲದ ತಂಬೂರಿಯನ್ನ. ಹೆಗಲು, ರಾಮನ ಹೆಗಲು ಅದು ಉನ್ನತ, ಅದು ವಿಶಾಲ. ಉನ್ನತ ಸ್ಕಂಧವತ್ವಂ ಮಹಾಪುರುಷ ಲಕ್ಷಣ. ಉಬ್ಬಿದ ಭುಜ ಮಹಾಪುರುಷನ ಲಕ್ಷಣ. ಎತ್ತಿದ ಭುಜ, ಉಬ್ಬಿದ ಭುಜ. ರಾಮನನ್ನ ವೃಷಸ್ಕಂಧ ಅಂತ ಕರೀತಾರೆ. ಅಂದರೆ ನಂದಿಯ ಹೆಗಲನ್ನು ಹೋಲುವ ಹೆಗಲು, ತುಂಬಿದ ಹೆಗಲು, ಬಯಲು ಹೆಗಲು, ಎತ್ತರದ ಹೆಗಲು. ಹಾಗಿರ್ಬೇಕಂತೆ ಇದು. ಉರಹ ಶಿರಹ ಲಲಾಟಂಚ ಗ್ರೀವ ಬಾಹು ಅಂಸ ನಾಭಯ ಪಾರ್ಶ್ವ ಪೃಷ್ಠ ಸ್ವರಾಶ್ಚೇತಿ ವಿಶಾಲಾಸ್ತೆ ಶುಭಪ್ರದಾಹ. ಇವೆಲ್ಲ ವಿಶಾಲವಾಗಿರಬೇಕು. ಅದರಲ್ಲೊಂದು ಹೆಗಲು. ಯಾಕದು ಹಾಗಿದೆ? ಯಾಕೆಂದ್ರೆ ಜಗತ್ತಿನ ಭಾರವನ್ನು ಹೊರಬೇಕದು ಆ ಹೆಗಲು. ಜಗದ ಸಕಲ ಜೀವಗಳ ಜೀವನದ ಭಾರವನ್ನು ಹೊತ್ತ ಹೆಗಲದು. ಪರಮಾತ್ಮ ರೂಪದಲ್ಲಿ ನೋಡಿದರೆ. ಇನ್ನು ಆದರ್ಶ ಚಕ್ರವರ್ತಿ ರೂಪದಲ್ಲಿ ನೋಡಿದ್ರು ಕೂಡ ಹಾಗೆಯೇ. ಎಷ್ಟು ಜನರ ಬದುಕಿನ ಭಾರ ಅವನ ಹೆಗಲಿನ ಮೇಲೆ. ಅದೆಷ್ಟು ಜನರ ಸುಖ ದುಃಖಗಳ ಚಿಂತೆ ಅವನದ್ದು. ಹಾಗಾಗಿ ಅಂಥ ಹೆಗಲದು. ಯಾಕಿದೆ ಹೆಗಲು ಹಾಗೆ ಅಂದ್ರೆ ನಾವು ನಿರ್ಭರರಾಗಬೇಕು, ಅದಕ್ಕಾಗಿ ಆಗಿದೆ. ಅದು ಆಹ್ವಾನ ನಮ್ಗೆ ಆ ಹೆಗಲು. ಆ ಎತ್ತರದ ಹೆಗಲು, ಆ ಉಬ್ಬಿದ ಹೆಗಲು, ಆ ಬಲಿಷ್ಠವಾದ ಹೆಗಲು ಮಕ್ಕಳಾದ ನಮ್ಮೆಲ್ಲರಿಗೆ ಮುಕ್ತ ಆಹ್ವಾನ. ಇಲ್ಲಿಡಿ ನಿಮ್ಮ ಜೀವನದ ಭಾರವನ್ನ. ಕಷ್ಟಪಡ್ತೀರಿ ಯಾಕೆ? ಆ ಭಾರ ನನಗಿರಲಿ, ನಾನು ನೋಡ್ತೇನೆ. ನಾವು ನೀಡ್ಲಿಕ್ಕೆ ತಯಾರಿಲ್ಲ. ನಾವು ನಮ್ಮ ಮೇಲೆ ಹೊತ್ಕೊಂಡಿದ್ದೇವೆ. ನಮ್ಮ ಮೇಲೆ ಹೊತ್ಕೊಂಡ್ರು ಕೂಡ ಭಾರ ಅವನ ಮೇಲೆ ಇದೆ. ಈಗ ವಾಹನದಲ್ಲಿ ಹೋಗುವಾಗ ವಾಹನಕ್ಕೆ ಲೋಡ್ ಜಾಸ್ತಿ ಆಗಬಾರ್ದು ಅಂತ 1 ಕ್ವಿಂಟಾಲ್ ಚೀಲನ್ನು ಹೆಗಲ ಮೇಲೆ ಹೊತ್ಕೊಂಡ್ರೆ, ತಲೆ ಮೇಲೆ ಹೊತ್ಕೊಂಡ್ರೆ ವಾಹನದ ಒಳಗಡೆಗೆ ವಾಹನದ ಲೋಡ್ ಕಡಿಮೆ ಆಗ್ತದ? ಹಿಂದಿನ ಕಾಲದ ಉದಾಹರಣೆಯಲ್ಲಿ ಹೇಳಬೇಕು ಅಂದ್ರೆ, ಒಂದು ಕತ್ತೆ ಮೇಲೋ ಕುದುರೆ ಮೇಲೋ ಕೂತ್ಕೊಂಡು ಹೋಗುವಾಗ, ಜೊತೆಗೆ ಭಾರವನ್ನು ಹೇರ್ಕೊಂಡು ಹೋಗುವಾಗ ಕತ್ತೆಗೆ ಕುದುರೆಗೆ ಭಾರ ಆಗ್ತದೆ ಅಂತ ಆ ಭಾರ ತೆಗೆದು ತಲೆ ಮೇಲೆ ಇಟ್ಕೊಂಡ್ರೆ, ಹೆಗಲ ಮೇಲೆ ಇಟ್ಕೊಂಡ್ರೆ ಅದಕ್ಕೆ ಭಾರ ಕಡಿಮೆ ಆಗ್ತದ? ಸಾಧ್ಯವಿಲ್ಲ ಕಡಿಮೆ ಆಗಲಿಕ್ಕೆ. ನಾವು ನಮ್ಮ ಮೇಲೆ ಭಾರ ಇಟ್ಕೊಂಡ ಮಾತ್ರಕ್ಕೆ ಆ ಭಾರ ಅವನಿಗಿಲ್ಲ ಅಂತಲ್ಲ, ಆಗಲೂ ಭಾರ ಅವನ ಮೇಲೆ ಇದ್ದೇ ಇದೆ. ಆದರೆ ಅದನ್ನು ಅವನ ಮೇಲೆ ಇಟ್ಟರೆ ನಾವು ಹಗುರಾಗ್ತೇವೆ, ನಾವು ನಿರ್ಭರರಾಗ್ತೇವೆ. ಹಾಗಾಗಿ ನಮಗೆಲ್ಲ ಕೋಟಿ ಕೋಟಿ ಜೀವಗಳಿಗೆ, ಅನಂತ ಅಸಂಖ್ಯ ಜೀವಗಳಿಗೆ ರಾಮನ ಹೆಗಲು ಮುಕ್ತಾಹ್ವಾನ. ಇಲ್ಲಿರಲಿ ನಿಮ್ಮ ಬದುಕಿನ ಭಾರ. ಭುಜಗಳು ವೃತ್ತ ಪೀನ ಮಹಾಭುಜ. ಭುಜಗಳು ವೃತ್ತಾಕಾರ. ಪೀನ ಅಂದ್ರೆ ಪುಷ್ಟ, ತುಂಬಿದ ಭುಜಗಳು. ಮಹಾಭುಜಗಳು ದೀರ್ಘವಾಗಿರ್ತಕ್ಕಂಥವು ಕೂಡ. ವರ್ಣನೆ ಬರ್ತದೆ ಆ ಭುಜಗಳದ್ದು. ಎಲ್ಲಿ ಅಂದ್ರೆ, ಸಮುದ್ರವನ್ನು ಒಲಿಸುವಾಗ ಪ್ರಭು ಶ್ರೀರಾಮಚಂದ್ರ ಮೊದಲು 3 ದಿನ ಉಪವಾಸ ಮಲಗಿದನಂತೆ ಸಮುದ್ರದ ಮುಂದೆ. ಎದ್ದು ಬಾ, ದಾರಿ ಕೊಡು ನಮಗೆ ಲಂಕೆಗೆ ಹೋಗ್ಲಿಕ್ಕೆ, ಸೇತುವೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡು. 3 ದಿನ ಉಪವಾಸ ಮಲಗ್ತಾನೆ ಸಮುದ್ರದ ಸಮ್ಮುಖದಲ್ಲಿ. ಹಾಗೆ ಮಲಗುವಾಗ ತನ್ನ ದಕ್ಷಿಣ ಬಾಹುವನ್ನು ದಿಂಬಾಗಿಟ್ಕೊಡ್ತಾನೆ. ಈ ಬಾಹುವಿನ ಮೇಲೆ ತಲೆ ಇಟ್ಟು ಮಲ್ಕೊಡ್ತಾನೆ, ತನ್ನ ದಕ್ಷಿಣ ಬಾಹುವಿನ ಮೇಲೆ, ಆ ಭುಜದ ಮೇಲೆ. ಆ ಭುಜ ಹೇಗಿತ್ತು ಅಂದ್ರೆ, ಭುಜಗ ಭೋಗಾಭಂ, ಮಹಾಸರ್ಪದ ಶರೀರವಿದ್ದಂತೆ ಇತ್ತು. ತಲೆ ನಂತರ ಇರ್ತಕ್ಕಂಥ ಇಡೀ ಶರೀರ ಹೇಗಿರ್ಬೋದೋ ಅಂತಹ ಭುಜ ಶ್ರೀರಾಮನದ್ದು. ಒಂದು ವಾಸುಕಿಯ ಶರೀರದ ಹಾಗೆ, ಆದಿಶೇಷನ ಶರೀರದ ಹಾಗೆ ಅಂತ ಭುಜ ಅದು. ಉಪಧಾಯ ಆರಿಸೂದನ ಜಾತರೂಪಮಯೀಶ್ಚೈವ ಭೂಷಣೈರ್ ಭೂಷಿತಂ ಪುರ. ಒಂದು ಕಾಲದಲ್ಲಿ ಬಹುಮೂಲ್ಯವಾಗಿರ್ತಕ್ಕಂಥ ಸ್ವರ್ಣಾಭರಣಗಳಿಂದ ಭೂಷಿತವಾಗಿರ್ತಕ್ಕಂಥದ್ದು. ಇವತ್ತು ಯಾವ ಭೂಷಣಗಳು ಇಲ್ಲ ಅಲ್ಲಿ ಆ ಭುಜದಲ್ಲಿ. ಅಷ್ಟು ಮಾತ್ರ ಅಲ್ಲ,
ಪರಮನಾರಿಯರಿಂದ ಸೇವಿಸಲ್ಪಟ್ಟ ಭುಜಗಳು. ಕೌಸಲ್ಯ ಆಗಲಿ, ದಶರಥನ ಇತರ ರಾಣಿಯರಾಗಲಿ ಆ ಭುಜವನ್ನು ಒತ್ತಿ ಕೊಡ್ತಾ ಇದ್ರು ಪ್ರಭು ಶ್ರೀರಾಮಚಂದ್ರನಿಗೆ. ಆ ಭುಜಕ್ಕೆ ಅನುಲೇಪನ ಮಾಡ್ತಾ ಇದ್ರು. ಅಂತಹ ಪರಮನಾರಿಯರಿಂದ ಸೇವಿಸಲ್ಪಟ್ಟಂತಹ ಸೇವೆಗೊಳಗಾಗಿರ್ತಕ್ಕಂಥ ಭುಜ ಅವನದ್ದು. ಒಂದು ಕಾಲದಲ್ಲಿ ಚಂದನ, ಅಗುರು ಮೊದಲಾದ ಸುಗಂಧ ದ್ರವ್ಯಗಳಿಂದ ಪೂಸಲ್ಪಟ್ಟದ್ದು. ಬಾಲ ಸೂರ್ಯನ ಹೊಲ್ತಕ್ಕಂಥ ಕೆಂಪಾದ ಚಂದನದಿಂದ ಪೂಸಲ್ಪಟ್ಟದ್ದು. ಅದು ಮಾತ್ರ ಅಲ್ಲ, ಆ ಭುಜ ಸೀತೆಯ ತಲದಿಂಬು. ಶಯನೆ ಚೋತ್ತಮಾಂಗೇನ ಸೀತಾಯ ಶೋಭಿತಂಪುರ. ಆ ಘಟನೆ ನಡೆದಿದ್ದು ಸಮುದ್ರ ಸೇತುವೆ ಕೊಟ್ಟ ಸಮಯದಲ್ಲಿ. ಅಲ್ಲಿ ಬರೋ ವರ್ಣನೆ ಇದು. ಮೊದಲು ಆ ಘಟನೆಗಿಂತ ಪೂರ್ವದಲ್ಲಿ ಸೀತೆಗೆ ತಲದಿಂಬಾಗಿದ್ದು. ಸೀತೆಗೆ ತುಂಬಾ ಅಭಿಮಾನ ಆ ಭುಜದ ಬಗ್ಗೆ. ಆಕೆ ರಾವಣನಿಗೆ ಹೇಳ್ತಾಳೆ, ಉಪಧಾಯ ಭುಜಂ ತಸ್ಯ ಲೋಕನಾಥಸ್ಯ ಸತ್ಕೃತಂ ಕಥನ್ನಾಮ ಉಪಧಾಸ್ಯಾಮಿ ಭುಜ ಮನ್ಯಸ್ಯ ಕಸ್ಯಚಿತ್. ಆ ಲೋಕನಾಥನ ಭುಜವನ್ನ ದಿಂಬಾಗಿ ಬಳಸಿಕೊಂಡ ಮೇಲೆ, ಆ ದಿಂಬಿನ ಮೇಲೆ ತಲೆ ಇಟ್ಟ ಮೇಲೆ ಇನ್ನು ಯಾವನ ಭುಜದ ಮೇಲೆ ತಲೆ ಇಡ್ಲಿಕ್ಕೆ ಸಾಧ್ಯ? ಭುಜ ಮನ್ಯಸ್ಯ ಕಸ್ಯಚಿತ್. ಯಕಶ್ಚಿತ್ ಯಾರೊಬ್ಬ ರಾಕ್ಷಸನ ಭುಜದ ಮೇಲೆ ತಲೆ ಇಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ ಅವಳು. ಅಷ್ಟು ಅಭಿಮಾನದ ಭುಜ ಅದು. ತಕ್ಷಕನ ವಾಸುಕಿಯ ಶರೀರವನ್ನು ಹೋಲ್ತಕ್ಕಂಥ ಗಂಗಾಜಲದಲ್ಲಿ ಈ ತಕ್ಷಕನೋ ವಾಸುಕಿಯೋ ವಿಹರಿಸಿದ್ರೆ ಹೇಗಿರ್ತದೋ ಹಾಗೆ ಗಂಗೆಯಂತೆ ಸೀತೆ, ತಕ್ಷಕನ ಭೋಗದಂತೆ ತಕ್ಷಕನ ಶರೀರದಂತೆ ರಾಮನ ಭುಜ. ಸಂಯುಗೇ ಯುಗ ಸಂಕಾಶಂ. ಯುದ್ಧದಲ್ಲಿ ಕಾಲಕ್ಕೆ ಸಮಾನ, ಕಾಲಾಂತಕ್ಕೆ ಪ್ರಳಯ ಕಾಲಕ್ಕೆ ಸಮಾನವಾಗಿರ್ತಕ್ಕಂಥ ಭುಜಗಳು. ಶತ್ರುಗಳು ಶೋಕವನ್ನು ಹೆಚ್ಚಿಸ್ತಕ್ಕಂಥ ಭುಜಗಳು. ಸ್ನೇಹಿತರ ಆನಂದವನ್ನು ಹೆಚ್ಚಿಸ್ತಕ್ಕಂಥ, ಸ್ನೇಹಿತರಿಗೆ ಧೈರ್ಯವನ್ನು ಕೊಡ್ತಕ್ಕಂಥ ಭುಜಗಳು. ಸಾಗರಾಂತವ್ಯಪಾಶ್ರಯಂ. 4 ಸಮುದ್ರಗಳ ಗಡಿ, ಸಮುದ್ರ ಪರ್ಯಂತವಾಗಿರ್ತಕ್ಕಂಥ ಇಡೀ ಭೂಮಂಡಲಕ್ಕೆ ಆಶ್ರಯ ಕೊಡ್ತಕ್ಕಂಥ ಭುಜಗಳು. ಆ ಭುಜಗಳಲ್ಲಿ ಕಲೆ ಇತ್ತು. ಕಲೆ ಏನು ಅಂತಂದ್ರೆ, ಹೆದೆಯನ್ನು ಸೆಳೆದು ಬಾಣಗಳನ್ನು ಬಿಡುವಾಗ ಆ ಹೆದೆ ಬಂದು ಭುಜಕ್ಕೆ ಮತ್ತೆ ಮತ್ತೆ ಬಡಿಯುವಾಗ ಒಂದಿಷ್ಟು ಭಾಗದಲ್ಲಿ ಚರ್ಮ ಹೋಗಿ ಕಲೆ. ಅದು ಕ್ಷತ್ರಿಯನಿಗೆ ಭೂಷಣ ಕಲೆ, ಅದು ಕ್ಷತ್ರಿಯನಿಗೆ ಅಲಂಕಾರ, ಅದು ಧನುಸ್ಸಿನ ಕಲೆ, ಅದು ಹೆದೆಯ ಕಲೆ. ಅದು ಅಂಥ ಭುಜ ಮಹಾಪರಿಘ ಸನ್ನಿಭಂ. ಮಹಾಪರಿಘವೆಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಯುಧ. ಅದು ಮಹಾಪರಿಘವನ್ನು ಹೊಲ್ತಕ್ಕಂಥ ಆ ಭುಜ. ಸಾವಿರ ಗೋವುಗಳನ್ನು ದಾನ ಮಾಡಿರ್ತಕ್ಕಂಥ, ದಾನ ಮಾಡಿದ್ದಕ್ಕೆ ಲೆಕ್ಕ ಇಲ್ಲ. ಮುತ್ತು ರತ್ನಗಳನ್ನು, ಭೂಮಿಯನ್ನು, ಗೋವುಗಳನ್ನು ಅದೆಷ್ಟೋ ಪ್ರಮಾಣದಲ್ಲಿ, ಅನಂತ ಪ್ರಮಾಣದಲ್ಲಿ ದಾನ ಮಾಡಿರ್ತಕ್ಕಂಥ ಆ ದಕ್ಷಿಣ ಭಾಗವನ್ನು ತನ್ನ ತಲೆದಿಂಬಾಗಿಸಿಕೊಂಡು ಸಮುದ್ರಕ್ಕೆ ಅಭಿಮುಖನಾಗಿ ಆತ ಶಯನ ಮಾಡಿದ. ಅಂಥ ಭುಜಗಳು ಅವು. ಭುಜದಲ್ಲಿ ಬಲವೆಷ್ಟು? ಸುಮ್ಮನೆ ಕೆಲವು ಉದಾಹರಣೆಗಳನ್ನು ಕೊಡ್ತೇವೆ ಅಷ್ಟೇ ಅಲ್ಲ, ಅದಕ್ಕಿಂತ ಎಷ್ಟು ಹೆಚ್ಚಿದೆ ಅದರ ಬಲ. ಒಂದು, ಮಾರೀಚನನ್ನ ಶತಯೋಜನ ದೂರ ಹಾರಿಸುವಷ್ಟು. ಮಾರೀಚನನ್ನು ಕೊಲ್ಲ ಬಯಸಲಿಲ್ಲ, ಹಾರಿಸ ಬಯಸಿದ ಶ್ರೀರಾಮಚಂದ್ರ ತನ್ನ ಬಾಲ್ಯಾವಸ್ಥೆಯಲ್ಲಿ ಯಜ್ಞ ರಕ್ಷಣೆ ಸಮಯದಲ್ಲಿ. ಆಗ ಆ ಭುಜಬಲದಿಂದ ಬಾಣವನ್ನು ಸೆಳೆದು ಬಿಟ್ಟಾಗ 100 ಯೋಜನ ದೂರ ಹಾರಿ ಬಿದ್ದನಂತೆ ಮಾರೀಚ. ಭುಜಬಲ ಅದು. ಶಿವನ ಧನುಸ್ಸು ವಿಶ್ವಕರ್ಮ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ದಕ್ಷ ಯಜ್ಞದಲ್ಲಿ ಎತ್ತಿದ ಧನುಸ್ಸದು. ಆ ಧನುಸ್ಸನ್ನ ಸೆಳೆದು ಮುರಿಯುವಷ್ಟು, ಲೀಲೆಯಿಂದ ಮುರಿಯುವಷ್ಟು ಅಂತ ಬಲ. ಕಬಂಧನೆಂಬ ಮಹಾರಾಕ್ಷಸನ ಬಾಹುಗಳು, ಭುಜಗಳು ಯೋಜನ ದೀರ್ಘವಾಗಿರ್ತಕ್ಕಂಥ, ಮೈಲುಗಟ್ಟಲೆ ದೀರ್ಘವಾಗಿರ್ತಕ್ಕಂಥ ಬಾಹುಗಳು. ಆ ಬಾಹುಗಳಿಗೆ ಎದುರಿಲ್ಲ ಅಂತ ಬಾಹುಗಳು. ಆ ಬಾಹುಗಳನ್ನು ಕ್ಷಣಾರ್ಧದಲ್ಲಿ ಮುರಿದು ಹಾಕ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಭುಜಗಳು. ವಜ್ರ ಶರೀರಿ ವಾಲಿ. ಸುಗ್ರೀವ ಪರ್ವತಗಳನ್ನ, ಮಹಾಶಿಲೆಗಳನ್ನು ಕಿತ್ತು ಅಪ್ಪಳಿಸ್ತಾನೆ ವಾಲಿಯ ಎದೆಗೆ. ಅವು ಪುಡಿಯಾಗಿ ಹೋದವು ಅಲ್ಲಿ. ಅಂತಹ ವಾಲಿಯ ಎದೆಯನ್ನ ಒಂದೇ ಒಂದು ಬಾಣ, ರಾಮನ ಒಂದೇ ಬಾಣ ಭೇದಿಸಿತು. ಈ ಕಡೆಯಿಂದ ಆ ಕಡೆಗೆ ಅಸುಗೊಂಡಿತ್ತು. ಅಂಥ ಬಲ. ಇನ್ನೊಂದು ಉದಾಹರಣೆ, ಕೊಟ್ಟ ಕೊನೆಯ ರಾಮ ರಾವಣ ಯುದ್ಧದ ಒಂದು ರೋಚಕ ಪ್ರಸಂಗ.
ಒಂದು ಹಂತದಲ್ಲಿ ರಾವಣನನ್ನು ವಿಭೀಷಣ ಆಕ್ರಮಿಸ್ತಾನೆ. ತನ್ನ ಕರದ ಗದೆಯಿಂದ ರಾವಣನ ರಥದ ಕುದುರೆಗಳನ್ನು ಸಂಹರಿಸ್ತಾನ. ಅವನ ಮೇಲೆ ತಮ್ಮನ ಮೇಲೆ ಸಿಟ್ಟು ಮಾಡಿಕೊಂಡು ಒಂದು ಶಕ್ತಾಯುಧವನ್ನು ಕೈಯಲ್ಲಿ ತಗೊಳ್ತಾನೆ ರಾವಣ, ತಮ್ಮನನ್ನು ಸಂಹಾರ ಮಾಡಬೇಕು ಅಂತ. ಆ ಶಕ್ತಾಯುಧವನ್ನು ಬಿಡ್ತಾನೆ, ಎಸಿತಾನೆ ವಿಭೀಷಣದ ಮೇಲೆ. ಅದನ್ನು ಲಕ್ಷ್ಮಣ ತುಂಡು ಮಾಡ್ತಾನೆ ಮಧ್ಯದಲ್ಲಿ. ಸಿಟ್ಟು ಬಂತು, ಮತ್ತೊಂದು ಶಕ್ತಾಯುಧವನ್ನು ಸ್ವೀಕಾರ ಮಾಡಿದ. ಅದು ಬ್ರಹ್ಮದತ್ತವಾದ ಬ್ರಹ್ಮದೇವರು ಕೊಟ್ಟಂಥ ಶಕ್ತಾಯುಧ. ಆ ಶಕ್ತಾಯುಧ ವಿಶೇಷ ವಿಷಯ ಏನು ಅಂದರೆ, ಅದು ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಅಗಾಧ ಶಕ್ತಿ ಸಂಪನ್ನವಾಗಿರ್ತಕ್ಕಂಥದ್ದು, ವಜ್ರಸಾರ ಅದು. ಅದನ್ನು ಪ್ರಯೋಗಿಸಿದರೆ ಒಬ್ಬ ವೀರನನ್ನು ಅದು ಬಲಿ ತೆಗೆದುಕೊಳ್ಳಲೇಬೇಕು ಅಂತ ಶಕ್ತಾಯುಧ ಅದು. ಅದನ್ನು ಕೈ ತಗೊಳ್ತಾನೆ. ಲಕ್ಷ್ಮಣ ಗಮನಿಸ್ತಾನೆ, ವಿಭೀಷಣನಿಗೆ ಪ್ರಾಣ ಸಂಶಯ, ವಿಭೀಷಣನ ಬದುಕೇ ಸಂಶಯದಲ್ಲಿದೆ. ಆಗ ಏನು ಮಾಡ್ತಾನೆ ಅಂದರೆ, ನೂರಾರು ಸಾವಿರಾರು ಬಾಣಗಳನ್ನು ರಾವಣನ ಮೇಲೆ ಪ್ರಯೋಗ ಮಾಡಿ ಆತನನ್ನು ವಿಮುಖನನ್ನಾಗಿ ಮಾಡ್ತಾನೆ. ಶಕ್ತಾಯುಧವನ್ನು ಪ್ರಹಾರ ಮಾಡಲಿಕ್ಕೆ ಸಾಧ್ಯವೇ ಆಗದಿರುವಂತೆ ಮಾಡ್ತಾನೆ. ಸಿಟ್ಟು ನೆತ್ತಿಗೆ ಇರುತ್ತೆ ರಾವಣನಿಗೆ. ಅರೆ, ಅಣ್ಣ ತಮ್ಮಂದಿರ ಮಧ್ಯೆ ಬರ್ತೀಯ, ತಮ್ಮನ ಮೇಲೆ ಶಕ್ತಾಯುಧ ಪ್ರಯೋಗ ಮಾಡ್ಲಿಕ್ಕೆ ಹೋದರೆ ವಿಮುಖನನ್ನಾಗಿ ಮಾಡ್ತೀಯ, ನಿನ್ನ ಮೇಲೆ ಪ್ರಯೋಗ ಮಾಡ್ತಾನೆ ಇದನ್ನು. ಆ ಶಕ್ತಾಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡ್ತಾನೆ ರಾವಣ. ಅದಕ್ಕೆ ಎದುರಿಲ್ಲ ಆ ಶಕ್ತಾಯುಧಕ್ಕೆ. ಲಕ್ಷ್ಮಣನ ಬಾಣಗಳನ್ನು ಆ ಶಕ್ತಾಯುಧ ಭಸ್ಮ ಮಾಡಿತು. ಉರಿತಾ ಲಕ್ಷ್ಮಣನ ಕಡೆ ಬಂತು. ರಾಮ ದೂರದಿಂದ ನೋಡ್ತಾನೆ ಅದನ್ನು. ಸ್ವಸ್ತ್ಯಸ್ತು ಲಕ್ಷ್ಮಣಾಯ, ಲಕ್ಷ್ಮಣನಿಗೆ ಒಳಿತಾಗಲಿ, ಈ ಶಕ್ತಿ ನಿರರ್ಥಕವಾಗಲಿ ಅಂತ ಹಾರೈಸ್ತಾನೆ ಅವನು. ಪೀಡಿತನಾಗ್ತಾನೆ ರಾಮ, ದುಃಖ ಆಗ್ತದೆ ಅವನಿಗೆ. ಯಾಕೆಂದರೆ ಶಕ್ತಾಯುಧದ ಪ್ರಭಾವ ಗೊತ್ತವನಿಗೆ. ಮಿಂಚಿನ ವೇಗದಲ್ಲಿ ಆ ಶಕ್ತಾಯುಧ ಲಕ್ಷ್ಮಣನ ಎದೆಯನ್ನು ಹೊಕ್ಕಿತು, ಬೆನ್ನಿನಲ್ಲಿ ಹೊರಗೆ ಬಂತು. ಕುಸಿದು ಬಿದ್ದ ಲಕ್ಷ್ಮಣ. ಆ ಶಕ್ತಾಯುಧ ಅಷ್ಟಕ್ಕೆ ಬಿಡಲಿಲ್ಲ, ಭೂಮಿ ಒಳಗೆ ಹೊಕ್ಕಿತು. ಅದರ ಮೂಲಕವಾಗಿ ಲಕ್ಷ್ಮಣನನ್ನು ಭೂಮಿಯಲ್ಲಿ ನೆಟ್ಟಿತು, ಮೊಳೆ ಹೊಡೆದಿಟ್ಟಾಗಿ ಭೂಮಿಗೆ. ಶೋಕ ಸಾಗರದಲ್ಲಿ ಮುಳುಗಿ ಇಡ್ತಾನೆ ರಾಮ ಆ ದೃಶ್ಯವನ್ನು ನೋಡಿ. ಅಂದರೆ ಕೊನೆಯ ಉಸಿರೆಡ್ತಕ್ಕಂಥ ಸನ್ನಿವೇಶ ಲಕ್ಷ್ಮಣನದ್ದಲ್ಲಿ. ಆಗ ಮಹಾಕಪಿಗಳು, ಅಂದರೆ ವಾನರ ಶ್ರೇಷ್ಠರು, ದೊಡ್ಡ ದೊಡ್ಡ ವಾನರರು, ಪ್ರಖ್ಯಾತ ವಾನರರು ಬಂದು ಆ ಶಕ್ತಾಯುಧವನ್ನು ಕೀಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಲಕ್ಷ್ಮಣನ ಶರೀರದಿಂದ ದೇಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರ ಶಕ್ತಿ ಅಂಥದ್ದು, ಪರ್ವತಗಳನ್ನು ಕಿತ್ತು ಬಿಸಾಡ್ತಕ್ಕಂಥ ಶಕ್ತಿ ಅವದ್ದು. ಯುದ್ಧ ಮಾಡೋ ಕ್ರಮವೇ ಹಾಗೆ. ಮಹಾಶಿಲೆಗಳು, ಮಹಾವೃಕ್ಷಗಳು ಲೆಕ್ಕಕ್ಕೆ ಇಲ್ಲ. ಪರ್ವತ ಶಿಖರಗಳನ್ನು ಕಿತ್ತು ಅದನ್ನು ಆಯುಧವಾಗಿ ಪ್ರಹಾರ ಮಾಡ್ತಕ್ಕಂಥ ಸಾಮರ್ಥ್ಯದ ಕಪಿಗಳವರು. ದೊಡ್ಡ ದೊಡ್ಡ ರಾಕ್ಷಸರಿಗೆ ಒಂದೇ ತಲಪ್ರಹಾರ ಸಾಕು. ಇದಕ್ಕೆ ತಲಪ್ರಹಾರ ಅಂತ ಹೆಸರು. ಒಂದೇ ತಲಪ್ರಹಾರ ಸಾಕು, ಅದರಿಂದ ಒಂದೊಂದು ರಾಕ್ಷಸನ ಮುಗಿಸ್ತಕ್ಕಂಥ ಮಹಾ ಸಾಮರ್ಥ್ಯದ ಕಪಿಗಳಿಗೆ ಆ ಶಕ್ತಾಯುಧವನ್ನು ಕೀಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಗ ರಾಮ ನೋಡ್ತಾನೆ, ತಮ್ಮನ ಕಡೆಗೆ ಧಾವಿಸ್ತಾನೆ ರಾಮ. ರಾವಣನಿಗೆ ಗೊತ್ತಾಯ್ತು ಅದನ್ನು ಕೀಳಲಿಕ್ಕೆ ಹೋಗ್ತಾ ಇದ್ದಾನೆ ರಾಮ ಅಂತ. ಆಗ ರಾಮ ಯುದ್ಧ ಮಾಡ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ರಾಮನ ಮೇಲೆ ಗದೆಗಳು, ಮುಸಲಗಳು, ಬಾಣಗಳು, ಬಗೆಬಗೆಯ ಆಯುಧಗಳ ಮಳೆಯನ್ನೇ ಸುರಿಸ್ತಾನೆ ರಾಮನ ಮೇಲೆ. ಧಾರಾಕಾರವಾಗಿ ರಕ್ತ ಸುರಿತಾ ಇದೆ ರಾಮನ ಶರೀರದಿಂದ. ಆಯುಧಗಳು ರಾಮನನ್ನ ಕ್ಷತವಿಕ್ಷತನನ್ನಾಗಿ ಮಾಡ್ತಾ ಇದ್ದಾವೆ. ಅದನ್ನು ಲೆಕ್ಕಿಸದೆ ತಿರುಗಿ ನೋಡಿದ ರಾವಣನ ಕಡೆಗೆ ಲಕ್ಷ್ಮಣನ ಕಡೆ ಹೋಗ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು ಅದನ್ನು. ತಾಂ ಕರಾಭ್ಯಾಂ ಪರಾಮೃಶ್ಯ ರಾಮಶಕ್ತಿಂ ಭಯಾವಹಾಂ ಬಭಂಜ ಸಮರೇ ಕ್ರುದ್ಧ ಬಲವಾನ್ ವಿಚಕರ್ಷ್ಯ. ಬಲವಂತನಾದ ರಾಮ ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು ಆ ಸಮಯದಲ್ಲಿ ರಾಮನನ್ನ. ಬಲವಂತ ರಾಮ, ಕಷ್ಟ ಸಹಿಷ್ಣು ರಾಮ. ಎಡೆಬಿಡದ ಪ್ರಹಾರಗಳಾಗ್ತಾ ಇದೆ ತೀಕ್ಷ್ಣವಾದ ಆಯುಧಗಳಿಂದ. ಆದರೆ ಆತ ಮಾತ್ರ ಆ ಶಕ್ತಾಯುಧದ ಮೇಲೆ ರೋಷ ಅವನಿಗೆ. ನನ್ನ ತಮ್ಮನನ್ನು ಮುಟ್ಟಿದ್ಯಾ, ತಮ್ಮನನ್ನು ಕೊಲ್ಲಿಕ್ಕೆ ಹೋಗ್ತೀಯಾ ಅಂತ ಹೋಗಿ ಮೊಣಕಾಲು ಊರಿ ಆ ಶಕ್ತಾಯುಧವನ್ನು ಕಿತ್ತೆಳಿತಾನೆ, ಶರೀರದಿಂದ ಹೊರಗೆ ಸೆಳೀತಾನೆ. ಬಭಂಜ ರಾವಣನಿಗೆ ತೋರಿಸಿ ಅದನ್ನು ಬರಿಗೈಯಿಂದ ಮೂರ್ದೆಸೆತಾನೆ ಆ ಶಕ್ತಾಯುಧವನ್ನು. ಕಪಿಗಳು ದಿಗ್ಭ್ರಾಂತರಾದರು. ರಾಮ ಧನುರ್ವಿದ್ಯಾ ಚತುರ ಅನ್ನೋದು ಗೊತ್ತು, ಆದರೆ ಭುಜಬಲ ಇಂತು ಈ ಪ್ರಮಾಣದಂತ ಅವರಿಗೇನು ಗೊತ್ತು ಕಪಿಗಳಿಗೆ. ಅದ್ಭುತವಾಗಿರ್ತಕ್ಕಂಥ ಭುಜಬಲ ಅವನದ್ದು. ಇನ್ನೊಂದು ಉದಾಹರಣೆ, ಸಪ್ತ ತಾಲಚ್ಛೇದನ. ಸುಗ್ರೀವ ಪರೀಕ್ಷೆ ಮಾಡ್ತಾನೆ ರಾಮನನ್ನು. ನಿನಗೆ ವಾಲಿ ಕೊಲ್ಲುವ ಶಕ್ತಿ ಉಂಟೋ ಇಲ್ವೋ ಅನುಮಾನ ನನಗೆ. ರಾಮ ಕೇಳ್ತಾನೆ, ಏನು ಮಾಡಿದ್ರೆ ನಂಬಿಕೆ ಬರ್ಬೋದು ನಿನಗೆ?
ಅದೋ ನೋಡು 7 ತಾಲ ವೃಕ್ಷಗಳು, ಅವುಗಳಲ್ಲಿ ಒಂದನ್ನ ಎಲೆಗಳಿಲ್ಲದೆ ಇರುವ ಹಾಗೆ ಮಾಡ್ತಾನೆ ವಾಲಿ ತನ್ನ ಶಕ್ತಿಯನ್ನು ಬಳಸಿ. ನೀನು ಅದನ್ನು ಮಾಡಿದರೆ ನೀನು ವಾಲಿಗೆ ಸಮಬಲ ಅಂತ ಒಪ್ತೇನೆ ನಾನು. ನಸುನಕ್ಕ ರಾಮ ಬಾಣವನ್ನ ಧನುಸ್ಸಿನಲ್ಲಿ ಹೂಡಿದ, ಕಿವಿಯವರೆಗೆ ಸೆಳೆದ ಹೆದೆಯನ್ನ ಬಿಟ್ಟ. ಆ ಬಾಣ 7 ತಾಲ ವೃಕ್ಷಗಳನ್ನು ತರಿಯಿತು, ಪರ್ವತವನ್ನು ಭೇದಿಸಿತು. 7 ಭೂಮಿಗಳು, ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳಗಳೆಂಬ 7 ಭೂಮಿಗಳನ್ನು ಭೇದಿಸಿತು. ಮತ್ತಿದ್ದು ಬಂದು ರಾಮನ ಬತ್ತಳಿಕೆಯನ್ನು ಸೇರಿತ್ತು. ಸುಗ್ರೀವ ಬಿದ್ದ ರಾಮನ ಮುಂದೆ ಉದ್ದಕ್ಕೆ. ತಪ್ಪಾಯಿತು, ನನಗೆ ಅರ್ಥ ಆಗಲಿಲ್ಲ ನೀನು ಯಾರು ಅಂತ. ನಿನ್ನ ಮುಂದೆ ಬ್ರಹ್ಮಾಂಡ ನಿಲ್ಲದು, ಸಮಸ್ತ ಬ್ರಹ್ಮಾಂಡವೇ ಮುಡಿದ ನಂತರ ಕೂಡ ನಿನ್ನ ಒಂದು ಬಾಣವನ್ನು ಸೇರಿಸಲಿಕ್ಕೆ ಸಾಧ್ಯ ಇಲ್ಲ ಅವುಗಳಿಗೆ. ಅದವನ ಬಲ, ರಾಮನ ಬಲ, ಭುಜಬಲ. ಕೋದಂಡವನ್ನು ಧಾರಣೆ ಮಾಡ್ತಕ್ಕಂಥ ಆ ಕೋದಂಡ ಅಲಂಕಾರದ ಭುಜಗಳು, ಆ ಭುಜಗಳಿಗೆ ಕೇಯೂರ ಹೇಗೆ ಅಲಂಕಾರವೋ ಕೋದಂಡ ರಾಮನ ಮಹಾಧನಸ್ಸು ಅಲಂಕಾರ. ಅವನ ಯುದ್ಧ ಕ್ರಮವನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಒಂದು ಖರದೂಷಣ ಸಂಗ್ರಾಮದಲ್ಲಿ, ಇನ್ನೊಂದು ಮೂಲಬಲ ಕದನದಲ್ಲಿ. ಅಂದರೆ ಹಲವಾರು ಸಾವಿರ ರಾಕ್ಷಸರು ಮುತ್ತಿದಾಗ ಅವನೊಬ್ಬನ ಹೇಗೆ ಯುದ್ಧ ಮಾಡಿದ ಅಂತ, ಅವನ ವೇಗ ಎಂಥದ್ದು ಅಂತ ವರ್ಣನೆ ಮಾಡ್ತಾರೆ. ನಮಗದನ್ನು ಎಷ್ಟು ಹೇಳಿದ್ರೂ ತೃಪ್ತಿ ಇಲ್ಲ. ರಾಕ್ಷಸರಿಗೆ ಯಾವುದೂ ಕಾಣಲಿಲ್ಲ. ಏನು ಕಾಣ್ತಾ ಇತ್ತು ಅವರಿಗೆ? ಕಾಣಲಿಲ್ಲ ಯಾವುದು? ಬತ್ತಳಿಕೆಯಿಂದ ಬಾಣವನ್ನು ತೆಗೆದಿದ್ದು, ಧನಸ್ಸಿನಲ್ಲಿ ಹೂಡಿದ್ದು, ಗುರಿ ಇಟ್ಟಿದ್ದು, ಸೆಳೆದದ್ದು, ಬಿಟ್ಟಿದ್ದು, ಇದು ಯಾವುದೂ ಕಾಣ್ತಿರ್ಲಿಲ್ವಂತೆ. ಕಂಡಿದ್ದೇನು ಅಂದರೆ ಯುಗಪತ್ ಪತಿತೈಶ್ಚೈವ ಪತಮಾನೈಶ್ಚ ಅಂತ. ರಾಕ್ಷಸರು ಬಿದ್ದಿದ್ದಾರೆ, ಬೀಳ್ತಾ ಇದ್ದಾರೆ, ಇನ್ನೇನು ಬೀಳ್ಲಿಕ್ಕಿದ್ದಾರೆ. ಆ ಸೈನ್ಯ ಬೀಳೋದು ಮಾತ್ರ ಕಾಣ್ತದೆ. ಶೂರ್ಪಣಖಿ ವರ್ಣನೆ ಮಾಡ್ತಾಳೆ ರಾವಣನ ಬಳಿಯಲ್ಲಿ ಅದನ್ನು. ಕಲ್ಲಿನ ಮಳೆ ಬಿದ್ದರೆ ಗದ್ದೆ ಹೇಗೆ ಬಿದ್ದು ಹೋಗ್ತದೆಯೋ, ಇಡೀ ಗದ್ದೆ, ಭತ್ತದ ಗದ್ದೆ ಹೇಗೆ ಬಿದ್ದು ಹೋಗ್ತದೆಯೋ ಹಾಗೆ ಇಡೀ ರಾಕ್ಷಸ ಸೈನ್ಯ ತಪ ಬೀಳೋದು ಮಾತ್ರ ಕಾಣ್ತಾ ಇದೆ ಅಂತ. ರಾಮ ಏನು ಮಾಡ್ತಾ ಇದ್ದಾನೆ ಕಾಣ್ತಾ ಇಲ್ಲ ಅಂತಂದ್ರೆ ಕಾಣದಂಥ ವೇಗ ಅಂತ. ನಾದದಾನಂ ಶರಾನ್ ಘೋರಾನ್ ವಿಮುಂಚಂತಂ ಮಹಾಬಲಂ ನ ಕಾರ್ಮುಕಂ ವಿಕರ್ಷ್ಯಂತಂ ರಾಮಂ ಪಶ್ಯಾಮಿ ಸಂಯೋಗಿ. ಇದ್ಯಾವುದನ್ನು ಕಾಣಲಿಲ್ಲ. ಬಾಣ ತೆಗೆದಿದ್ದು, ಹೂಡಿದ್ದು, ಬಿಟ್ಟಿದ್ದು ಯಾವುದೂ ಕಾಣಲಿಲ್ಲ. ಬೀಳೋದು ಮಾತ್ರ ಕಾಣ್ತಾ ಇದೆ ರಾಕ್ಷಸರು. ಶಕ್ರ ಚಾಪ ನಿಭಂ ಚಾಪಂ, ಕಾಮನ ಬಿಲ್ಲಿನಂತ ಬಿಲ್ಲನ್ನು ಸೆಳೆದು ಹೊಳೆಯುವ ಉರಿಯುವ ಬಾಣಗಳನ್ನು ರಾಮ ಬಿಡ್ತಾ ಇದ್ರೆ ಒಂದು ಕಡೆಯಿಂದ ರಾಕ್ಷಸರು ಬಿಡ್ತಾ ಇದ್ದಾರೆ. ಅರ್ಧಾಧಿಕ ಮುಹೂರ್ತೇನ, ಕೇವಲ 1.5 ಮುಹೂರ್ತ, 48 ನಿಮಿಷಕ್ಕೆ ಒಂದು ಮುಹೂರ್ತ, 1.5 ಮುಹೂರ್ತ ಅಂತ ಸುಮಾರು 1.25 ಗಂಟೆ. ಅಷ್ಟು ಸಮಯದಲ್ಲಿ 14,000 ರಾಕ್ಷಸರು ಹತರಾದರು. ದಂಡಕಾರಣ್ಯಕ್ಕೆ ಅಭಯ ಕೊಡಲ್ಪಟ್ಟಿತು. ರಾಕ್ಷಸರು ಏನ್ ಕಂಡ್ರಂತೆ? ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಸುಂಟರ ಗಾಳಿಯು ರಾಕ್ಷಸ ಸೈನ್ಯದ ಮಧ್ಯದಲ್ಲಿ, ಚಾಲಯಂತಂ ಮಹಾಸೈನ್ಯಂ, ಇಡೀ ಸೈನ್ಯ, ರಾಕ್ಷಸ ಸೈನ್ಯ ಅಸ್ತವ್ಯಸ್ತವಾಗ್ತಾ ಇದೆ. ಇಡೀ ಸೈನ್ಯವನ್ನು ಅಲ್ಲಾಡಿಸ್ತಾ ಇದ್ದಾನೆ ಒಬ್ಬನೇ ರಾಮ ಮಧ್ಯದಲ್ಲಿ ನಿಂತುಕೊಂಡು. ವಿಧಮಂತಂ ಮಹಾರಥಾನ್, ಮಹಾರಥಗಳು ನುಚ್ಚು ನೂರಾಗ್ತಾ ಇದೆ, ಮುರಿದು ಬೀಳ್ತಾ ಇದೆ ದೊಡ್ಡ ದೊಡ್ಡ ರಥಗಳು. ದುರ್ಚಸ್ತೇನ ವೈ ರಾಮಂ ವಾತಂ ಮನಗತಂ ಯಥ, ಕಾಡಿನ ಮಧ್ಯೆ ಸುಂಟರ ಗಾಳಿ ಇದ್ದ ಹಾಗೆ, ಚಂಡಮಾರುತ ಇದ್ದ ಹಾಗೆ. ಆ ಚಂಡಮಾರುತ ಯಾರಿಗೂ ಕಾಣೋದಿಲ್ಲ ಕಣ್ಣಿಗದು. ಮರಗಳು ಮುರಿದು ಬೀಳ್ತಾ ಇರ್ತವೆ, ಇಡೀ ಕಾಡು ಅಲ್ಲೋಲ ಕುಲ್ಲೋಲವಾಗ್ತಾ ಇರ್ತದೆ. ಹಾಗೆ ಇಡೀ ರಾಕ್ಷಸ ಸೈನ್ಯ ಆಗ್ತಾ ಇತ್ತು. ರಾಮ ತನ್ನ ಭುಜದ ವೇಗವನ್ನು ತೋರಿಸುವಾಗ, ಭುಜದ ಬಲದ ಬಗ್ಗೆ ನಾವೀಗ ತಾನು ಹೇಳಿದೆ, ನಿಮಗೆ ಭುಜದ ವೇಗದ ಬಗ್ಗೆ ಹೇಳ್ತಾ ಇದ್ದೇವೆ. ವಾಲ್ಮೀಕಿಗಳು ಹೇಳ್ತಾರೆ, ಛಿನ್ನಂ ಭಿನ್ನಂ ಶರೈರ್ ದಗ್ಧಂ ಪ್ರಭಗ್ನಂ ಶಸ್ತ್ರಪೀಡಿತಂ ಬಲಂ ರಾಮೇಣ ದದೃಶು ನರಾಮಂ ಶೀಘ್ರಕಾರಿಣಂ. ಸೈನ್ಯ ಛಿನ್ನವಾಗಿದೆ, ಭಿನ್ನವಾಗಿದೆ, ಶರಗಳಿಂದ ದಗ್ಧವಾಗಿದೆ, ಸುಟ್ಟು ಹೋಗಿದೆ, ಪ್ರಭಗ್ನವಾಗಿದೆ, ಶಸ್ತ್ರಗಳಿಂದ ಪೀಡಿತವಾಗಿದೆ ಅಂತ ಸೈನ್ಯ ಕಾಣ್ತಾ ಇದೆ. ಆದರೆ ರಾಮ ಕಾಣ್ತಾ ಇಲ್ಲ. ಮಾಯವ ಅಂದರೆ ಮಾಯವಲ್ಲ, ಶೀಘ್ರ ಕಾರಣ, ವೇಗ ಅದು, ಕೇವಲ ವೇಗ ಅದು. ಪ್ರಹರಂತಂ ಶರೀರೇಶು ನತೇ ಪಶ್ಯಂತಿ ರಾಘವಂ ಇಂದ್ರಿಯಾರ್ಥೇಶು ತಿಷ್ಠಂತಂ ಭೂತಾತ್ಮಾನಂ ಇವ ಪ್ರಜಾಹ. ನಮಗೆ ಮನುಷ್ಯರು ಕಾಣ್ತಾರೆ, ಅವರೊಳಗಿನ ಜೀವ ಆತ್ಮ ಕಾಣೋದಿಲ್ಲ. ಹಾಗೆ ರಾಮನನ್ನು ಕಾಣಲಿಲ್ಲ, ರಾಮನ ಕೃತ್ಯಗಳನ್ನು ಮಾತ್ರ ಕಂಡರು. ಒಳಗಿನ ಆತ್ಮದ ಕೃತ್ಯಗಳು ಕಾಣ್ತವೆ, ನಗು, ಅಳು,
ಚಲನ ವರ್ಣ ಎಲ್ಲ ಕಾಣ್ತದೆ ನಮಗೆ, ಆದರೆ ಆತ್ಮ ಕಾಣ್ತದ? ರಾಮ ಕಾಣಲಿಲ್ಲ. ರಾಮನ ಕಾರ್ಯಗಳು ಕಂಡು ಸೈನ್ಯದ ಮಧ್ಯದಲ್ಲಿ, ಕೇವಲ ವೇಗದಿಂದ ಮಾಯೆಯಿಂದ ಅಲ್ಲ. ಅಲ್ಲಿ ನೋಡು ಗಜ ಸೈನ್ಯ ಹೋಯಿತು, ಇಲ್ಲಿ ನೋಡು ಮಹಾರಥಗಳು ಮುರಿದು ಬಿದ್ದು, ಇಲ್ಲಿ ನೋಡು ಪದಾತಿಗಳು ನಷ್ಟನಾದ್ರು, ಅಲ್ಲಿ ನೋಡು ಕುದುರೆಗಳು ಸಾಯ್ತಾ ಇದ್ದಾವೆ. ಅದು ಮಾತ್ರ ಕಂಡರು ರಾಕ್ಷಸರು, ರಾಮನನ್ನು ಕಾಣಲಿಲ್ಲ. ಒಂದು ಹಂತದಲ್ಲಂತೂ ಅವನಿಗೆ ಇವ ರಾಮ, ಇವನಿಗೆ ಅವ ರಾಮ, ಭ್ರಮೆ ಆವರಿಸ್ತಂತೆ ರಾಕ್ಷಸರಿಗೆ ರಾಮನ ವೇಗದಿಂದಾಗಿ. ಇವನೇ ರಾಮ, ಅವನೇ ರಾಮ, ಅವನೇ ರಾಮ ಅಂತ ಅನ್ಕೊಂಡು ರಾಕ್ಷಸರು ರಾಕ್ಷಸರನ್ನೇ ಕೊಂದರು. ತೇತು ರಾಮ ಸಹಸ್ರಾಣಿ ದಹಂತ ರಾಮಂ ರಣೇ ಪಶ್ಯಂತೆ ರಾಕ್ಷಸಾಹ ಪುನಃ ಪಶ್ಯಂತೆ ಕಾಕುಸ್ತಂ ಏಕಮಯವ ಮಹಾಹವೇ. ಅಂದ್ರೆ ಒಂದ್ಸಾರಿ 1000 ರಾಮರನ್ನು ಕಂಡ್ರಂತೆವ್ರು. ಅಂದ್ರೇನು? ಇಲ್ಲೂ ರಾಮ, ಅಲ್ಲೂ ರಾಮ, ಅಲ್ಲೂ ರಾಮ, ಅಲ್ಲೂ ರಾಮ. ಅದು ವೇಗ. ಅದು ಒಮ್ಮೆ ಇಲ್ಲಿ, ಒಮ್ಮೆ ಅಲ್ಲಿ, ಒಮ್ಮೆ ಅಲ್ಲಿ, ಒಮ್ಮೆ ಅಲ್ಲಿ. ಅವನ ಚಲನೆ ಅಷ್ಟು ಶೀಘ್ರವಾಗಿರ್ತಕ್ಕಂಥದ್ದು. ಹಾಗಾಗಿ 100 ರಾಮರಿದ್ದಂತೆ, ಕೊನೆಗೆ ಒಬ್ಬನೇ ರಾಮ ಇದ್ದಂತೆ ಕೆಲವು ಸರ್ತಿ. ಹಾಗೆ ಭ್ರಮೆ ಆಗ್ತಾ ಇತ್ತು ಅವರಿಗೆ. ಈ ಶ್ಲೋಕವನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರಾಮ ಕಾಣಲಿಲ್ಲ, ಧನುಸ್ಸು ಮಾತ್ರ ಕಾಣ್ತಾ ಇತ್ತು. ಧನುಸ್ಸು ಕಾಣಲಿಲ್ಲ, ಧನುಸ್ಸಿನ ಕೋಟಿ ತುದಿ ಮಾತ್ರ ಕಾಣ್ತಾ ಇತ್ತು. ಆ ತುದಿ ಹೇಗೆ ಕಾಣ್ತಾ ಇತ್ತು ಅಂದ್ರೆ, ಆ ತುದಿ ತಿರುಗ್ತಾ ಇತ್ತಂತೆ. ತುದಿ ತಿರುಗ್ತಾ ಇತ್ತು, 10 ದಿಕ್ಕುಗಳಿಗೂ ಬಾಣಗಳು ಹೋಗ್ತಾ ಇದ್ದು. ಅದು ವೇಗ, ಚಮತ್ಕಾರ ಅಲ್ಲ, ಜಾದು ಅಲ್ಲದು. ಎಲ್ಲ ದಿಕ್ಕುಗಳಿಗೂ ತಿರುಗಿ ರಾಮ ಬಾಣವನ್ನು ಪ್ರಯೋಗ ಮಾಡುವಾಗ, ಸುತ್ತ ಇರುವ ರಾಕ್ಷಸರನ್ನು ಎದುರಿಸುವಾಗ 10 ದಿಕ್ಕಿಗೆ ರಾಮ ತಿರುಗುವಾಗ ಧನುಸ್ಸು ತಿರುಗ್ತಾ ಇತ್ತು. ಅವರಿಗೆ ಆ ಕೋಟಿ ಮಾತ್ರ ಕಾಣೋದು. ಆಲಾಹತ ಚಕ್ರ ಪ್ರತಿಮಾ ಅಂದ್ರೆ ಬೆಂಕಿ ಕೊಳ್ಳಿಯನ್ನ ಗರಗರ ತಿರುಗಿಸಿದ್ರೆ ಭ್ರಮೆ ಹುಟ್ಟುತ್ತದೆ. ಅಂದ್ರೆ ದೊಡ್ಡ ಬೆಂಕಿ ಚಕ್ರದಾಗ ಕಾಣ್ತದೆ. ಹಾಗೆ ಒಂದು ಧನುಷ್ ಚಕ್ರದಾಗ ಕಾಣಿಸ್ತವ್ರಿಗದು. ಆ ವೇಗಕ್ಕೆ ರಾಕ್ಷಸರಿಗೆ ಧನುಸ್ಸು ಕಾಣಲಿಲ್ಲ, ರಾಮನು ಕೂಡ ಕಾಣಲಿಲ್ಲ. ಕೇವಲ ಒಂದು ದಿನದ 8ನೇ ಒಂದು ಭಾಗದಲ್ಲಿ ಬೆಂಕಿಯನ್ನು ಹೂಲುವ ಶರಗಳಿಂದ ಇಡೀ ರಾವಣನ ಮೂಲ ಬಲ ಹತವಾಗಿ ಬಿತ್ತು. ರಾಮನ ಧನಸ್ಸು ಕಾಲಚಕ್ರದಂತೆ ಕಂಡಿತು. ರಾಮಚಕ್ರಂ ಕಾಲಚಕ್ರಂ ಇವ ಪ್ರಜಾಹ, ಕಾಲಚಕ್ರವಿದ್ದಂತೆ ರಾಮಚಕ್ರವಿದು. ರಾಕ್ಷಸ ಸಂಹಾರಿ ಇಡೀ ಮೂಲ ಬಲವನ್ನು ಧ್ವಂಸ ಮಾಡಿದ ಮೇಲೆ ರಾಮ ಸಮಾಧಾನಕ್ಕೆ ಬಂದ ಮೇಲೆ ಸುಗ್ರೀವನನ್ನು ಕರೆದ, ವಿಭೀಷಣನನ್ನು ಕರೆದ, ಹನುಮಂತನನ್ನು ಕರೆದ, ಜಾಂಬವಂತನನ್ನು ಕರೆದ, ಮೈಂದನನ್ನ ದ್ವಿವಿಧನನ್ನು ಕರೆದು ಹೇಳ್ತಾನೆ ನಸು ನಗುವಲ್ಲಿ ಕೊಂಚ ಹೆಮ್ಮೆಯಲ್ಲಿ, ಏತದಸ್ತ್ರಬಲಂ ದಿವ್ಯಂ ಮಮವ ತ್ರ್ಯಂಬಕಸ್ಯವಾನ್. ಈ ಕಾರ್ಯವನ್ನ ಹನುಮ, ಮೈಂದ, ದ್ವಿವಿಧ, ಸುಗ್ರೀವ, ಜಾಂಬವಂತ ಮಾಡಿದರೆ ನಾನು ಮಾಡಬೇಕು, ಅದಿಲ್ಲದಿದ್ರೆ ಮುಕ್ಕಂಡ ಮಾಡಬೇಕು, ಪರಮಶಿವ ಮಾಡಬೇಕು. 3ನೇವ್ರಿಗೆ ಸಾಧ್ಯ ಇಲ್ಲ ಇದು. ಇದು ರಾಮನ ಭುಜವೇಗ. ರಾಮನ ಜತ್ರು. ಜತ್ರು ಅಂದ್ರೆ ಎದೆ ಮತ್ತು ಕೊರಳ ಮಧ್ಯೆ ಇರ್ತಕ್ಕಂಥ, ಎದೆ ಮತ್ತು ಹೆಗಲ ಮಧ್ಯೆ ಇರ್ತಕ್ಕಂಥ ಮೂಳೆ. ಕೊರಳ ಕೆಳಭಾಗದಲ್ಲಿ ಭುಜ ಮತ್ತು ಎದೆ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಮೂಳೆ. ಅದು ಹೇಗಿತ್ತು ಅಂದ್ರೆ, ಅದು ಉನ್ನತ ಗೂಢ. ಅದು ಎದ್ದಿತ್ತು ಮೂಳೆ, ಅದು ಎತ್ತರವಾಗಿತ್ತು. ಅದು ಆದರೆ ಗೂಢ, ಮುಚ್ಚಿತ್ತು. ಅದು ಲಕ್ಷಣ. ಅದು ವಿಷಮೈರ್ ಜತ್ರುಭಿರ್ ನಿಸ್ವಾಹ ಅತಿ ಸೂಕ್ಷ್ಮೇಶ್ಚ ಮಾನವಾಹ ಉನ್ನತೈ ಭೋಗಿನಃ. ಅವುಗಳು ಅದು ಉನ್ನತವಾಗಿರಬೇಕು, ಆ ಮೂಳೆ ಎತ್ತರವಾಗಿರಬೇಕು. ಸಾಮುದ್ರಿಕ ಲಕ್ಷಣ ಅದು. ಎತ್ತರವಾದ ಮೂಳೆಯು ಕಾಣ್ತಿರಲಿಲ್ಲ. ಯಾಕೆಂದ್ರೆ ಪುಷ್ಟವಾದ ಭುಜ, ಪುಷ್ಟವಾದ ಎದೆ ಅದರ ಮಧ್ಯೆ ಇದೆ. ಅದು ಹೇಗೆ ಕಾಣಬೇಕು? ಎತ್ತರದ ಎದೆ, ಎತ್ತರದ ಭುಜದ ಮಧ್ಯದಲ್ಲಿದೆ ಅದು. ಹಾಗಾಗಿ ಅಂತಹ ಜತ್ರುವು ಕೂಡ ಕಾಣ್ತಿರ್ಲಿಲ್ಲ, ಮುಚ್ಚಿ ಹೋಗಿತ್ತು ಅದು. ಬಾಹುಗಳು ವೃತ್ತಾಕಾರದ ಸುಪುಷ್ಟವಾದ ಮೊಣಕಾಲ ತಗಲ್ತಕ್ಕಂಥ ದೀರ್ಘವಾಗಿರ್ತಕ್ಕಂಥ ಬಾಹುಗಳು. ಆಜಾನುಲಂಬಿನೋ ಬಾಹು ವೃತ್ತಪೀನೋ ಮಹೇಶ್ವರೇ. ಸಾಮುದ್ರಿಕ ಲಕ್ಷಣ ಅದು. ಹಾಗಿರ್ಬೇಕು. ಮೊಣಕಾಲನ್ನು ತಗಲ್ಬೇಕು. ನೀವು ಬೇಕಾದ್ರೆ ಮನೆಗೆ ಹೋದ್ಮೇಲೆ ನಿಂತು ನೋಡ್ಕೊಳ್ಳಿ, ನಿಮ್ಮ ಕೈ ಎಲ್ಲಿವರೆಗೆ ಬರ್ತದೆ, ಎಷ್ಟುದ್ದ ಕೈ ನಿಮ್ಮದು. ಮೊಣಕಾಲಿಗೆ ಬರೋದಿಲ್ಲ. ಮೊಣಕಾಲಿಗೆ ಬರಬೇಕು ಅಂದ್ರೆ ಕೂತ್ಕೊಂಡು ಮುಟ್ಟಬೇಕು, ಅದು ಬಗ್ಗಿ ಮುಟ್ಟಬೇಕು. ನೀವು ನೆಟ್ಟಾಗಿ ನಿಂತ್ಕೊಂಡು ನಿಮ್ಮ ಕೈ ತುದಿ ಮೊಣಕಾಲನ್ನು ಮುಟ್ಟಬೇಕು.
ಅದೊಂದು ಲಕ್ಷಣ. ಅದು ರಾಮನಿಗೆ ಹಾಗಿತ್ತು. ದೀರ್ಘವಾಗಿರ್ತಕ್ಕಂಥ ಬಾಹುಗಳು ಸಾಮುದ್ರಿಕ ಶಾಸ್ತ್ರದ ಒಂದು ಪ್ರಶಸ್ತವಾಗಿರ್ತಕ್ಕಂಥ ಲಕ್ಷಣ ಅದು. ಎರಡೂ ಬಾಹುಗಳು ಕೂಡ ಏಕರೂಪವಾಗಿರ್ತಕ್ಕಂಥವು. ಕಣ್ಣಿಂದ ಕಿವಿಗೆ, ಕಿವಿಯಿಂದ ಬಾಹುವಿಗೆ, ಬಾಹುವಿಂದ ಮೊಣಕಾಲಿಗೆ ಒಂದು ಸಂಪರ್ಕ ಜಾಲ ಅದು. ಅವೆಲ್ಲ ದೀರ್ಘ ನೇತ್ರ, ದೀರ್ಘಕರ್ಣ ಮತ್ತು ದೀರ್ಘ ಬಾಹು ಅಂತ. ದೀರ್ಘ ಬಾಹುಗಳು ಯಾಕೆಂದ್ರೆ ನಾವು ದೂರ ದೂರ ಓಡ್ತೇವಲ್ಲ ಜೀವಗಳು, ನಮ್ಮನ್ನು ಹತ್ತಿರ ಸೆಳ್ಕೊಳ್ಳಿಕ್ಕೆ. ಅಷ್ಟು ದೂರ ಓಡುವ ಮಗುವನ್ನ ಹಿಡಿದು ಹತ್ತಿರ ಎಳ್ಕೊಳ್ಳಿಕ್ಕೆ ಆ ಬಾಹುಗಳು ಅಷ್ಟು ದೀರ್ಘ. ಕಲ್ಪವೃಕ್ಷದ ಶಾಖೆಗಳು, ಭುಜಗ ಭೋಗಗಳು, ಜಗವೆಲ್ಲವನ್ನು ತಬ್ಬುವ ಬಾಹುಗಳು. ಆ ಬಾಹುಗಳೊಳಗೆ ಬರದವನಿಲ್ಲ, ಬದಿರ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತೇ ಬಂತು ಆ ಬಾಹುಗಳೊಳಗಡೆಗೆ. ತನ್ನ ಹೃದಯಕ್ಕೆ ನಮ್ಮನ್ನು ಹತ್ತಿರ ಮಾಡ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ಅಂಗಗಳು. ಹೀಗೆ ಸೆಳೆಯೋದು ಯಾಕೆ ಅಂದರೆ ಹೃದಯಕ್ಕೆ ಹತ್ತಿರ ಆಗು, ಹೃದಯದ ಹತ್ತಿರ ಬಾ ಅಂತ ಬಾಹುಗಳು. ಆ ಬಾಹುಗಳ ಪರಿಚಯ ಸೀತೆಗುಂಟು ಚೆನ್ನಾಗಿ, ಜಟಾಯುವಿಗುಂಟು ಚೆನ್ನಾಗಿ, ಆಂಜನೇಯನಿಗೆ ಬಹು ಚೆನ್ನಾಗಿ ಉಂಟು ಆಂಜನೇಯನಿಗೆ. ಯಾಕೆಂದ್ರೆ ಕಪಿ ಬೆಳಗ್ಗೆ ಇದ್ದು ನನ್ನ ಮುಖ ನೋಡಿದ್ರೆ ಆಹಾರ ಸಿಗೋದಿಲ್ಲ ಅವತ್ತು, ನನ್ನಂತವನು ಕೂಡ ಸ್ವೀಕರಿಸಿದ್ಯಾ ಅಂತವನು ಪ್ರಭು ಶ್ರೀರಾಮಚಂದ್ರನನ್ನ ನೆನೆಸಿಕೊಂಡು ಕಣ್ಣೀರಿಳಿಸ್ತಾನವನು. ವಿಭೀಷಣನ ಮಾತು, ತಾಮಸ ತನುವಿಗೂ ಪ್ರೇಮದ ಸಿಂಚನ, ತಾಮಸ ತನುವಿಗೂ ಪ್ರೇಮದ ಸಿಂಚನ, ಪ್ರಭುವಿನ ಅಪ್ಪುಗೆಯು ನಗುವಿನ ಒಪ್ಪಿಗೆಯು, ಪ್ರಭುವಿನ ಅಪ್ಪುಗೆಯು ನಗುವಿನ ಒಪ್ಪಿಗೆಯು. ವಿಭೀಷಣನು ಕೂಡ ರಾಕ್ಷಸನನ್ನು ತಬ್ಬಿದವನು. ಆಂಜನೇಯ ಅಬ್ಬ, ಆ ಘಟನೆಯನ್ನು ಮರೆಯೋದು ಹೇಗೆ? ಅದನ್ನು ಸೀತೆಯನ್ನ ಕಂಡು ಬಂದವನು ಆಂಜನೇಯ. ದೃಷ್ಟ ಸೀತಾ, ಕಂಡ ಸೀತೆಯನ್ನು ಶುಭವಾರ್ತೆಯನ್ನು ರಾಮನಿಗೆ ಹೇಳಿದವನು. ಚಕ್ರವರ್ತಿಗಳು ಶುಭವಾರ್ತೆ ಕೇಳಿದಾಗ ಏನಾದ್ರು ಉಡುಗೊರೆ ಕೊಡಬೇಕು ಅಂತ ಲೆಕ್ಕ. ಅದು ರಾಜರ ಒಂದು ಕ್ರಮ, ಅದು ಗತ್ತು. ಶುಭವಾರ್ತೆ ಕೇಳಿದಾಗ ಉಡುಗೊರೆ ಕೊಡಬೇಕೇನಾದ್ರು, ಅವರಿಗೆ ಬಹುಮಾನ ಕೊಡಬೇಕು. ಒಂದು ಕ್ಷಣ ರಾಮನ ಮುಖ ಬಾಡಿತು. ಏನು ಕೊಡಲು ನಿನಗೆ? ಆಂಜನೇಯನಿಗೆ ಕೊಡಲು ಏನಿದೆ? ಕಾಡಾಡಿಯ ಬಳಿಯಲ್ಲಿ ವನವಾಸಿ, ಮುತ್ತು ರತ್ನಗಳು ಆಭರಣಗಳು ಏನಿದೆ ನನ್ನಲ್ಲಿ ಕೊಡಬೇಕು ನಿನಗೆ ಅಂದ್ರೆ? ಒಂದು ವೇಳೆ ಮುತ್ತು ರತ್ನಗಳು ಆಭರಣಗಳು ಇದ್ರೂ ಕೂಡ ಅದು ಸಾಟಿಯ ನೀ ಮಾಡಿದ ಕಾರ್ಯಕ್ಕೆ. ಯಾವ ಮುತ್ತು ಯಾವ ರತ್ನ ಸಾಟಿಯಾದೀತು ನೀ ಮಾಡಿದ ಮಹತ್ ಕಾರ್ಯಕ್ಕೆ, ನೀ ಮಾಡಿದ ಸೇವೆಗೆ. ಸೇವೆ ಎಂಥದ್ದು? ರಾಮನಿಗೆ ಸೀತೆಯನ್ನು ಕೊಟ್ಟವನು ಆಂಜನೇಯ. ಸೀತೆ ರಾಮನಿಗೆ ಸಮಾನ. ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೌರ್ಹತ್ಯ ವೈದೇಹೀಂ ತಂಚೇಯ ಮಸಿತೆ ಕ್ಷಣ. ಎಲ್ಲ ಸಮಾನ, ಒಬ್ರಿಗೊಬ್ಬರು ಹೊಂದಿಕೆ. ಶೀಲ, ವಯಸ್ಸು, ನಡವಳಿಕೆ, ಕುಲ ಎಲ್ಲಿ ತೆಗೆದುಕೊಂಡ್ರು ಇಬ್ರು ಒಬ್ರಿಗೊಬ್ರು ಸಮಾನ. ಸೂರ್ಯವಂಶದಲ್ಲಿ ರಾಮ ಹುಟ್ಟಿ, ಚಂದ್ರವಂಶದಲ್ಲಿ ಅವಳು ಹುಟ್ಟಿದವಳು. ಅಲ್ಲಿಂದ ಆರಂಭ ಮಾಡಿ ಆ ರೂಪ, ಆ ಆಕಾರ, ಆ ಜ್ಞಾನ, ಆ ಸದ್ಗುಣಗಳು, ಆ ವಯಸ್ಸು, ಅವೆಲ್ಲವೂ ಕೂಡ ಒಂದಕ್ಕೊಂದು ಹದ ಹೇಗೆ ಬೇಕು ಹಾಗಿದೆ ಅದು. ಅದಕ್ಕೆ ಹನುಮಂತ ಹೇಳ್ತಾನೆ ಸೀತೆಯ ಬಗ್ಗೆ, ರಾಮನಿಗೆ ಇವಳೇ ತಕ್ಕವಳು, ಇವಳಿಗೆ ರಾಮನೇ ತಕ್ಕವನು. ಸೀತೆ ರಾಮನಿಗೆ ಸಮಾನ, ರಾಮನಿಗೆ ಸಮಾನವಾದ್ದನ್ನು ಕೊಟ್ಟಿದ್ದಾನೆ. ಅಂದ್ರೆ ಸೀತೆಯನ್ನು ಕೊಟ್ಟಿದ್ದಾನೆ ಆಂಜನೇಯ. ರಾಮ ಏನು ಕೊಡಬೇಕು ಆಂಜನೇಯನಿಗೆ? ಏನು ಕೊಟ್ಟರೆ ಸರಿಯಾದೀತು? ರಾಮ ಕೊನೆಗೊಮ್ಮೆ ನಿರ್ಧಾರ ಮಾಡ್ತಾನೆ, ನಿನಗೆ ನನ್ನನ್ನೇ ಕೊಡಬೇಕು ಅಂತ. ಸೀತೆಯನ್ನು ಕೊಟ್ಟೆ ನೀನು, ಸೀತೆಗೆ ಸಮಾನವಾದ ಕೊಡಬೇಕು ನಿನಗೆ ಅಂದ್ರೆ ನನ್ನನ್ನೇ ಕೊಡಬೇಕು ಅಂತ. ಆಗ ಹನುಮಂತನಿಗೆ ಹೇಳಿದಂಥವನು, ಏಷ ಸರ್ವಸ್ವಭೂತೋಮಿ ಪರಿಶ್ವಂಗೋ ಹನುಮತಃ. ಹನುಮನ್, ಇದೋ ತಬ್ಬುವೆ ನೀನನ್ನ, ಅಪ್ಪುವೆ ನೀನನ್ನ. ಈ ಅಪ್ಪುಗೆ ಏನರ್ಥ? ಅಪ್ಪುಗೆಗೆ ನಿನಗೆ ನನ್ನನ್ನು ಕೊಟ್ಟೆ ಅಂತ ಅರ್ಥ. ಎಲ್ಲ ಅಪ್ಪುಗೆಗಳಿಗೂ ನಿಜವಾದ ಅರ್ಥ ಅದುವೆ. ನನ್ನನ್ನು ನಿನಗೆ ಕೊಟ್ಟೆ, ನಿನ್ನ ಹೃದಯದಲ್ಲಿ ನಾನು, ನನ್ನ ಹೃದಯದಲ್ಲಿ ನೀನು ತರ್ತ. ಎಲ್ಲ ಅಲ್ಲಿಂಗನಕ್ಕೂ ಅದೇ ಅರ್ಥ. ರಾಮ ಮಾತ್ರ ನಿಜವಾದ ಅರ್ಥ ಅದನ್ನು ಬಳಸ್ತಾನೆ. ನಾವು ಸುಮ್ಮನೆ ಕೆಲವು ಸಲ ಶಾಸ್ತ್ರಕ್ಕೆ ಮಾಡ್ತೇವೆ.
ಅದಲ್ಲ. ಹಾಗಾಗಿ ತನ್ನ ಸರ್ವಸ್ವವನ್ನು ಆಲಿಂಗನದ ಮೂಲಕವಾಗಿ ಕೊಟ್ಟ, ಅದ್ವೈತವನ್ನು ಕೊಟ್ಟ, ಭೇದವನ್ನು ಅಳಿಸಿದ, ಇಬ್ಬರು ಒಂದೇ. ಹಾಗಾಗಿ ಗರ್ವದಲ್ಲಿ ಹೇಳೋದು ಆಂಜನೇಯ, ರಾಮನಿಗೆ ನಾನು ಅಂಶವಾಗಬೇಕು, ರಾಮನಿಗೆ ನಾನು ದಾಸ ದೇಹ ದೃಷ್ಟಿಯಿಂದ, ರಾಮನ ಅಂಶ ನಾನು ಜೀವದ ದೃಷ್ಟಿಯಿಂದ, ನಾನೇ ರಾಮ, ರಾಮನೇ ನಾನು ಆತ್ಮದ ದೃಷ್ಟಿಯಿಂದ. ಅದರಿಂದ ಬಂತು ಅಂದರೆ ಆ ಅಪ್ಪುಗೆಯಿಂದ ಅವರಿಗೂ ಒಂದಾದ ಆ ಒಂದು ಕ್ಷಣದಿಂದ ಅಂಥ ಬಾಹುಗಳು, ಅಂಥ ಪರಾಕ್ರಮ. ಬಾಹು ಭುಜ ಅಂದರೆ ಪರಾಕ್ರಮದ ಪ್ರತೀಕಗಳು ಅವೆಲ್ಲವೂ ಕೂಡ. ಸತ್ಯ ಪರಾಕ್ರಮ ಅಂತ ಹೆಸರು ರಾಮನಿಗೆ. ಅವನ ಪರಾಕ್ರಮ ಸತ್ಯಕ್ಕಾಗಿ, ಕೇವಲ ಸತ್ಯಕ್ಕಾಗಿ. ಎಂಥ ಪರಾಕ್ರಮ ಅವನದ್ದು! ಎಲ್ಲರೂ ಬಂದರೂ ಪರವಾಗಿಲ್ಲ, ಒಬ್ಬೊಬ್ಬನೇ ಬಂದರೂ ಪರವಾಗಿಲ್ಲ, ಎಲ್ಲರನ್ನೂ ಎದುರಿಸಬಲ್ಲ, ಮಣಿಸಬಲ್ಲ ಪರಾಕ್ರಮಕ್ಕೆ ಒಂದು ವ್ರತ ಇದೆ. ಈ ಪರಾಕ್ರಮ ಕೇವಲ ಸತ್ಯಕ್ಕಾಗಿ, ಸತ್ಯ ಪರಾಕ್ರಮ ಅಂತ ಬಾಹುಗಳು. ಮಣಿಕಟ್ಟು, ಮಣಿಬಂಧ, ಅದು ಹೇಗಿತ್ತು? ಸ್ಥಿರ, ಪರಸ್ಪರ ಸಮಾನ. ಎರಡೂ ಮಣಿಕಟ್ಟುಗಳು ಏಕರೂಪ, ಮತ್ತು ಮಣಿಕಟ್ಟು ಅತ್ಯಂತ ಸ್ಥಿರ, ಅದ್ಭುತ ಬಲ ಅಲ್ಲಿ. ಯಾಕೆಂದ್ರೆ ರಾಜನಿಗೆ ಇರಬೇಕು ಹಾಗೆ, ಚಕ್ರವರ್ತಿಗೆ ಇರಬೇಕು ಹಾಗೆ. ಅವನ ಮಣಿಕಟ್ಟು 3 ಅಂಗಗಳು ಸ್ಥಿರವಾಗಿರಬೇಕು, ಅದರಲ್ಲೊಂದು ಮಣಿಕಟ್ಟು. ಯಾಕೆಂದ್ರೆ ಮುಷ್ಟಿ, ತಲ ಇಂಥ ಪ್ರಹಾರಗಳನ್ನು ಮಾಡುವಾಗ, ಅಥವಾ ಖಡ್ಗವೋ ಗದೆಯೋ ಅದನ್ನು ಉಪಯೋಗಿಸುವಾಗ, ಬಾಣಗಳನ್ನು ಪ್ರಯೋಗ ಮಾಡುವಾಗ ಈ ಮಣಿಕಟ್ಟಿನ ಪಾತ್ರ ತುಂಬ ಇರ್ತದೆ, ತುಂಬ ಇರ್ತದೆ. ಸ್ಥಿರ ಮಣಿ ಬಂದದವನು ಅವನು. ಇವೆಲ್ಲವೂ ಕೂಡ ಸಾಮುದ್ರಿಕ ಶಾಸ್ತ್ರದ ಲಕ್ಷಣಗಳು. ಉರಶ್ಚ ಮಣಿಬಂಧಶ್ಚ ಮುಷ್ಟಿಶ್ಚ ನೃಪತೆ ಸ್ಥಿರ. ಉರಹ ಎದೆ, ಮಣಿಬಂಧ, ಮುಷ್ಟಿ, ಈ 3 ಕೂಡ ಸ್ಥಿರವಾಗಿರಬೇಕು ಮಹಾಪುರುಷನಿಗೆ, ರಾಜನಿಗೆ. ಕರಗಳು, ಕರಗಳು ಪದ್ಮಾಕಾರ, ಕರ ಕಮಲಗಳು. ಕರಗಳು ಆಯತ ಅಂದರೆ ದೀರ್ಘ ಕರಗಳು, ಮತ್ತು ಬೆರಳುಗಳು ಕೂಡ ದೀರ್ಘ. ಅಂಗೈ ಕೆಂಪು, ಪರಸ್ಪರ ಸಮ 2 ಅಂಗೈಗಳು ಕೂಡ. ಇವೆಲ್ಲ ಸಾಮುದ್ರಿಕ ಶಾಸ್ತ್ರ. ಭ್ರೂ ನಾಸಾಪುಟೆ ನೇತ್ರೆ ಕರ್ಣ ಗೋಷ್ಠೂಚ ಚೂಚುಕೆ ಕೂರ್ಪರೌ ಮಣಿಬಂಧೌ ಚ ಜಾನುನಿ ವೃಷಣೋ ಕಟಿ ಕರೌ ಪಾದೌ ಸ್ಫಿಚೌ ಯಸ್ಯ ಸಮೌ ಜ್ಞೇಯಸ್ಸ ಭೂಪತಿ. ಪೃಷ್ಠವಂಶ ಶರೀರಂಚ ಹಸ್ತಪದಾಂಗುಲಿ ಕರು ನಾಸಿಕ ಚಕ್ಷುಷಿ ಕರುಣು ಪ್ರಜನು ಚಾಸ್ಯಸ್ಯ ಚಾಯತ ಅಂತ ಕರೆಗಳು. ಆ ಕರೆಗಳಲ್ಲಿ ಶುಭ ಚಿಹ್ನೆಗಳು. ರೇಖಾರಥಾಂಗ ಸರಸೀರುಹ ಶಂಖ ಚಿಹ್ನೆ ಕ್ಷೇಮಂಕರೆ ತವಕರೆ ಜಗತಾಂ ತ್ರಯಾಣಾಂ ಕಾಂತಾರ ಕಂದ ಖನನಂ ರಚಯೇತಿ ನೂನಂ ಆಬದ್ಧವಾನ್ ಪ್ರತಿಸರಂ ಭಗವಾನ್ ವಸಿಷ್ಠ. ಚಂಪು ರಾಮಾಯಣ. ಅವನ ಕರಗಳು ಹೇಗಿದ್ದವು ಅಂದರೆ ರೇಖಾ ರಥಾಂಗ ಸರಸೀರುಹ ಶಂಖ ಚಿಹ್ನೆ. ರಥಾಂಗ ಅಂದರೆ ಚಕ್ರ, ಸರಸೀರುಹ ಕಮಲ ಮತ್ತು ಶಂಖ. ಶಂಖ ಚಕ್ರ ಪದ್ಮಗಳ ಚಿಹ್ನೆಗಳು ಕೈಯಲ್ಲಿ, ಆ ಗುರುತುಗಳು. ಅವನು ಹೊತ್ತೇ ಬಂದಿದ್ದ ಭೂಮಿಗೆ. ಕೌಸಲ್ಯ ದುಃಖದಲ್ಲಿ ಹೇಳುವ ಶ್ಲೋಕ ಇದು. ಈ ಚಿಹ್ನೆಗಳು ಸಾರ್ವಭೌಮನ ಲಕ್ಷಣಗಳು, ಯುಗಕ್ಕೊಬ್ಬ ಸಿಗುವ ಸಾರ್ವಭೌಮ ಅಂತ ಲಕ್ಷಣಗಳು ಈ ಚಿಹ್ನೆಗಳು. ಈ ಕರಗಳಲ್ಲಿ ಪ್ರತಿಸರ ಬಂಧವನ್ನು ಮಾಡಿದ್ರು ವಸಿಷ್ಠರು ಪಟ್ಟಾಭಿಷೇಕಕ್ಕೆ ಅಂತ. ಕಾಡಿಗೆ ಹೋಗುವಂತ ಮಾಡಿದ್ರ, ಗೆಡ್ಡೆ ಗೆಣಸನ ಅಗದು ತೆಗೆದು ತಿನ್ನುವಂತ ಕಟ್ಟಿದ್ದ ಅದು ಕೈಗೆ. ಕಂಕಣ ಕಟ್ಟಿದ್ದು ಕೈಗೆ ವಸಿಷ್ಠರು ಪಟ್ಟಾಭಿಷೇಕಕ್ಕೋಸ್ಕರವಾಗಿ. ಕೌಸಲ್ಯ ಪ್ರಶ್ನೆ, ಕಾಂತಾರ ಕಂದ ಖನನಂ ರಚಯೇತಿ ನೂನಂ ಆಬದ್ಧವಾನ್ ಪ್ರತಿಸರಂ ಭಗವಾನ್ ವಸಿಷ್ಠ. ಕಾಂತಾರ ಕಂದ ಖನನಂ ರಚಯ. ಕಾಂತಾರದಲ್ಲಿ, ಕಾಡಿನಲ್ಲಿ ಕಂದ ಖನನ ಅಂದ್ರೆ ಗೆಡ್ಡೆ ಗೆಣಸನ್ನು ಅಗೆದು ತಿನ್ನೊಂದು ಕಟ್ಟಿದ್ದೆ ಅದು ವಸಿಷ್ಠರು ಕಂಕಣವನ್ನ. ಯಾಕೆಂದ್ರೆ ಅವಳು ಚಿಕ್ಕಂದಿಂದ ನೋಡ್ತಾ ಇದ್ದಾಳೆ ಆ ಚಿಹ್ನೆಗಳನ್ನ. ಆ ಚಿಹ್ನೆಗಳು
ಮಹಾಪುರುಷ ಲಕ್ಷಣಗಳು, ಸಾರ್ವಭೌಮ ಲಕ್ಷಣಗಳು. ಹಾಗ್ತಾನೆ ಆಗ್ಬೇಕು ನೀನು. ಆ ಕರಗಳ ಬಗ್ಗೆ ಹೇಳುವಾಗ ಸೀತೆ ನೆನಪು ಮಾಡ್ಕೊಡದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜನಕ ಹೇಳುವ ಮಾತು, ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ. ಈ ಸೀತೆ ನನ್ನ ಮಗಳು, ನಿನ್ನ ಸಹಧರ್ಮಚಾರಣಿ. ಇನ್ನು ಮೇಲೆ ಪ್ರತೀಚ್ಛ ಚೈನಾಂ ಸ್ವೀಕರಿಸು ಇವಳನ್ನ. ಭದ್ರಂತೆ, ನಿನಗೆ ಮಂಗಲವಾಗಲಿ. ಪಾಣಿಂ ಗೃಹೀಶ್ವ ಪಾಣಿನ, ಪಾಣಿಯನ್ನ ಪಾಣಿಯಿಂದ ಸ್ವೀಕರಿಸು, ಹಿಡಿ, ಪಾಣಿಗ್ರಹಣ ಮಾಡು. ನಮ್ಮ ಉಪಾಧ್ಯಾಯರು ನಮ್ಗೆ ಹೇಳೋರು, ಇದನ್ನು ಹೇಗೆ ಹಾಡಬೇಕು ಅಂದರೆ, ಪಾಣಿಂ ಗೃಹೀಶ್ವ ಪಾಣಿನ ಅಂತ ಹೇಳಬೇಕಾದ್ರೆ ಆ ಪಾಣಿಂ ಅನ್ನೋದನ್ನ ಮೃದುವಾಗಿ ಹೇಳಬೇಕಂತೆ. ಯಾಕೆಂದ್ರೆ ಸೀತೆಯ ಪಾಣಿ ಅದು. ಪಾಣಿನ ಕೈಯಿಂದ ಅನ್ನುವಾಗ ಅದೊಂದು ಸ್ವಲ್ಪ ಗತ್ತಲ್ಲಿ ಹೇಳಬೇಕಂತೆ, ಸ್ವಲ್ಪ ಗಡಸಾಗಿ ಹೇಳಬೇಕಂತೆ. ಯಾಕಂದ್ರೆ ಗಂಡು ಕೈ ಅದು, ಇದು ಹೆಣ್ಣು ಕೈ. ಇದು ಹಾಗೆ ಹೇಳಬೇಕು ಹಾಡುವಿಕೆ ಅಂದ್ರೆ. ಅದು ಒಂದು ಸುಮ್ಮನೆ ರಾಗಾಲಾಪಗಳಲ್ಲ, ಆ ಪದದ ಭಾವವನ್ನು ಗಮನಿಸಿ ಅದನ್ನು ಹಾಡಬೇಕು. ಪಾಣಿಂ ಗೃಹೀಶ್ವ ಪಾಣಿನ. ಸೀತೆಯ ಕರವನ್ನು ಹಿಡಿದ ಕರಗಳು, ಆ ಎರಡು ಕರಗಳು, ಸೀತಾಕರ ಮತ್ತು ರಾಮಕರ, ಅವುಗಳ ಸಂಗಮ, ಅದು ತಾನೇ ಪ್ರಪಂಚಕ್ಕೆ ಮಂಗಲ. ವಿಶ್ವ ಕಲ್ಯಾಣ ಕಾರಕ ಅದು ಸೀತಾ ಕಲ್ಯಾಣ. ಸೀತೆಯ ಕೈ ಹಿಡಿದ ಕೈ. ಸೀತೆಯ ಕೈಯನ್ನು ಬೇರೆ ಯಾರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೈ ಹಿಡಿದು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರೂಪರಾಶಿಯನ್ನ, ಅಂತಹ ಅಪ್ರತಿಮ ದಿವ್ಯತೆಯನ್ನ ಹೊತ್ತಿರುವವಳನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಹಾಗಾಗಿ ಜನಕ ಶಿವಧನುಸ್ಸನ್ನು ಪಣವಾಗಿಟ್ಟಿದ್ದು. ಯಾಕೆಂದ್ರೆ ಅಂತಹ ವೀರ ಮಾತ್ರ ಈಕೆಯನ್ನು ಬಾಳಿಸಬಲ್ಲ ಅಂತ ರಾಮನ ಜೀವನದಲ್ಲಿ ಪ್ರಮಾಣಿತವಾಯ್ತದು. ರಾಮ ಎದುರಿಸಿದ ಸಂಘರ್ಷಗಳು ಸೀತೆಗಾಗಿ ಅದನ್ನು ಗಮನಿಸಿದ್ರೆ ಇನ್ಯಾರೂ ಕೂಡ ಸೀತೆಯನ್ನು ಬಾಳಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಪಾಣಿಗ್ರಹಣ ಒಂದು ವಿನೋದ ಮಾಡಲೇಬೇಕು ನಾವೀಗ, ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿವಾಹ ಅಂದ್ರೆ ಪಾಣಿಗ್ರಹಣ ಅಂತ, ಮತ್ತೇನಲ್ಲ, ಪ್ರಾಣಿಗ್ರಹಣ ಅಲ್ಲ ಅಂತ. ಅನೇಕರು ವಿವಾಹವನ್ನು ಪ್ರಾಣಿಗ್ರಹಣ ಅಂತ ಅನ್ಕೊಂಡಿದ್ದಾರೆ. ಪ್ರಾಣಿಗ್ರಹಣ ಅಂದ್ರೆ ಪ್ರಾಣಿ ಹಿಡಿಯೋದು ಅಂತ, ಗ್ರಹಣ ಅಂದ್ರೆ ಹಿಡಿಯೋದು ಅಂತ. ಮದುವೆ ಅಂದ್ರೆ ಒಂದು ಪ್ರಾಣಿ ಹಿಡಿದು ತರೋದು ಮನೆಗೆ ಅಂತ, ಕಟ್ಟಿ ಸಾಕೋದು ಆಮೇಲೆ. ಅನೇಕರು ಹೆಂಡತಿಗೆ ಕೊಟ್ಟ ಬೆಲೆ ಅಷ್ಟೇ, ಇದೊಂದು ಪ್ರಾಣಿ ಅಂತ, ಕಟ್ಟಬೇಕು ಅದನ್ನ, ಓಡೋಗ್ತದೆ ಇಲ್ದಿದ್ರೆ ಅಂತ. ಅದಕ್ಕೂ ಭಾವ ಉಂಟು, ಅದಕ್ಕೂ ಬದುಕುಂಟು, ಅದಕ್ಕೂ ಭವಿಷ್ಯ ಉಂಟು. ಕಲ್ಪನೆ ಇಲ್ಲ. ನನ್ನ ಸ್ವತ್ತು ಇದು ಅಂತ, ನನ್ನ ಉಪಯೋಗಕ್ಕೆ ಇರ್ತಕ್ಕಂಥದ್ದು. ಮನೇಲಿ ಕತ್ತೆ ಕುದುರೆ ಎಮ್ಮೆ ಇದ್ರೆ ಹೇಗೋ ಹಾಗೆ ಅಂತ, ನನ್ನ ಬೆಳಕಿಗಿರ್ತಕ್ಕಂಥದ್ದು. ಅದೆಲ್ಲ ವಿವಾಹ ಅಂದ್ರೆ. ಅದು ಪಾಣಿಗ್ರಹಣ ಅಂತ ಅಂದ್ರೆ ಎರಡು ಕರಗಳು ಸಮಾನ. ಅದು ಒಂದು ಕರವನ್ನು ಇನ್ನೊಂದು ಕರ ಹಿಡಿಯುವಾಗ ಆ ಸ್ಪರ್ಶ ಅದು ಸಂವಹನ, ಅದು ಭಾವ ಸಂವಹನ. ಅದು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಒಂದಷ್ಟು ಹರಿಬೇಕು, ಅಲ್ಲಿಂದ ಇಲ್ಲಿಗೆ ಒಂದಷ್ಟು ಹರಿಬೇಕು. ಕೈ ಹಿಡಿಯುವಾಗ ನಡೆಸುವೆನೆನ್ನುವ ಭಾವ ಅದು. ಎಲ್ಲಿಗೆ? ಸಪ್ತಪದಿ ಅಂದರೆ ಸಹಸ್ರಾರಕ್ಕೆ. ಬರೇ ಜೀವನದಲ್ಲಿ ಮಾತ್ರ ಅಲ್ಲ. ಗಂಡನಿಗೆ ಭರ್ತ ಅಂತ ಹೆಸರು, ಹೆಂಡತಿಗೆ ಭಾರ್ಯ ಅಂತ ಹೆಸರು ಸಂಸ್ಕೃತದಲ್ಲಿ. ಭರ್ತ ಅಂದರೆ ಭರಿಸುವವನು, ಭಾರ್ಯ ಅಂದರೆ ಭರಿಸಲು ಪಡುವವಳು. ಭರಿಸುವಿಕೆ ಏನು? ಹೊಟ್ಟೆಗೆ ಹಾಕಿದ್ರೆ ಸಾಲದು, ಬಟ್ಟೆ ಕೊಟ್ಟರೆ ಸಾಲದು, ಮತ್ತೆ ನಡೆಸಬೇಕು. ವಿವಾಹ ಅಂದರೆ ವಿಶೇಷವಾಗಿ ವಹಿಸುವುದು. ತನ್ನ ಭಾರ ಮಾತ್ರವಲ್ಲದೆ ಆಕೆಯ ಭಾರವನ್ನು ವಹಿಸಿಕೊಡ್ತಕ್ಕಂಥದ್ದು. ಅದಕ್ಕೆ ವಿವಾಹ ಅಂತ ಹೆಸರು. ಆಗ ಅವಳ ಶರೀರಕ್ಕೆ ಅನ್ಬೇಕು, ಮನಸ್ಸಿಗೆ ಅನ್ಬೇಕು, ಆತ್ಮಕ್ಕೆ ಅನ್ಬೇಕು, ಅದೆಲ್ಲವನ್ನು ಕೊಡಬೇಕು. ಇಲ್ಲೇನಬೇಕು, ಅಲ್ಲೇನಬೇಕು, ಈ ಬದುಕಿನಲ್ಲೇನು, ಬದುಕಿನ ನಂತರ ಏನು, ಹೊರಗೇನು, ಒಳಗೇನು, ಅದೆಲ್ಲವನ್ನು ಕೊಡುವ ಹೊಣೆ ಉಳ್ಳವನು ಪಾಣಿಗ್ರಹಣ ಮಾಡ್ತಾನೆ. ಅದಿಲ್ಲದವನು ಪ್ರಾಣಿಗ್ರಹಣ ಮಾಡ್ತಾನೆ. ಹೆಂಡತಿಯೂ ಹಾಗೆ. ಗಂಡನನ್ನ ಹಣ ತಂದು ಹಾಕುವ ಯಂತ್ರ, ರಕ್ಷಣೆಗೆ ಒಂದು ಗೋಡೆ ಬೇಕಾಗ್ತದೆ ಎಲ್ಲಿಯಾದರೂ. ಹಾಗಲ್ಲ. ಗಂಡ ಅಂದ್ರೆ ಯಮಗಂಡ ಅಲ್ಲ, ಹೆಂಡತಿ ಅಂದ್ರೆ ಪ್ರಾಣ ಹಿಂಡುತಿ ಅಲ್ಲ. ಲಗ್ನ ಅಂದ್ರೆ ಕೂಡುವಿಕೆ
ಶರೀರಗಳ ಮಧ್ಯೆ, ಮನಸ್ಸುಗಳ ಮಧ್ಯೆ, ಆತ್ಮಗಳ ಮಧ್ಯೆ ಆಗಬೇಕು ಅಂತ. ಆಗ ಮಾತ್ರ ಲಗ್ನ ಆಗ್ತದೆ ಅಂತ. ಅದಿಲ್ಲ ಅಂದರೆ ಒಟ್ಟಿಗೆ ಬದುಕ್ತಾ ಇರ್ತಾರೆ ಅಷ್ಟೇ ಅವರು. ಶರೀರಗಳು ಕೂಡಬೇಕು. ಶರೀರಗಳು ಮಾತ್ರ ಕೊಡೋದಾದರೆ ಅಂತಹ ಲಗ್ನ ಯೌವನ ಇರುವವರೆಗೆ ನಡೀತದೆ. ಮನಸ್ಸುಗಳು ಕೂಡಿದರೆ ಜೀವನ ಇರುವವರೆಗೆ ನಡೀತದೆ ಅದು. ಯಾಕೆಂದ್ರೆ ಮನಸ್ಸಿಗೆ ಆಮೇಲೂ ಕೂಡ ಅಸ್ತಿತ್ವ ಇದೆ, ಯೌವನ ಇದೆ. ನಮಗೆ ಶರೀರಕ್ಕೆ ವಯಸ್ಸಾದರೂ ಕೂಡ ಮನಸ್ಸಿಗೆ ವಯಸ್ಸಾಗೋದಿಲ್ಲ. ಆತ್ಮಗಳ ಮಧ್ಯೆ ನಡೆದರೆ ಆ ಮದುವೆಗೆ ಸಾವೇ ಇಲ್ಲ. ಯಾಕೆಂದ್ರೆ ಅಂಥ ಮದುವೆ ಆಮೇಲೂ ಇರ್ತದೆ ಅಂತ. ದೇಹ ಹೋದರೂ ಕೂಡ ಮದುವೆ ಮುಂದುವರಿತದೆ ಅಂತ. ಆ ಅರ್ಥದ ಲಗ್ನ. ಎರಡು ಕರಗಳು ಸೇರುವಾಗ ಎರಡು ಮನಗಳು, ಎರಡು ಜೀವಗಳು, ಎರಡು ಆತ್ಮಗಳು ಸೇರ್ತವೆ. ಅದು ಶಾಶ್ವತ ಆ ವಿವಾಹ. ಹಾಗಾಗಿ ಅಂಥ ಸೀತೆಯನ್ನು ಚಾರಣಿಯನ್ನು ಪಡ್ಕೊಂಡಿರ್ತಕ್ಕಂಥ, ಸೀತೆಯನ್ನು ತನ್ನ ನೆರಳಾಗಿ, ಸೀತೆಯನ್ನು ತನ್ನ ಪ್ರಭೆಯಾಗಿ ಪಡ್ಕೊಂಡಿರ್ತಕ್ಕಂಥ ಆ ಕರೆಗಳು, ಹನುಮನ ತಲೆ ಮೇಲೆ ಇರ್ತಕ್ಕಂಥ ಕರೆಗಳು, ನಮ್ಮೆಲ್ಲರನ್ನ ಸದಾ ಅನುಗ್ರಹಿಸ್ತಕ್ಕಂಥ ಕರೆಗಳು, ಹೀಗಿವೆ ನಮ್ಮ ಬಗ್ಗೆವು ಅಂತ. ಅಂಥ ಕರೆಗಳು. ನಮ್ಮ ರಾಮನನ್ನು ನೋಡಿ, ನಾವು ಪೂಜೆ ಮಾಡ್ತಕ್ಕಂಥ ರಾಮನನ್ನ, ಅದು ಹೀಗಿದೆ ಅವನ ಕೈ. ನಾವು ಅದನ್ನು ಯಾವಾಗಲೂ ವರ್ಣನೆ ಮಾಡ್ತಾ ಇರ್ತೇವೆ. ಅದು ನಮಗೆ ಪಾಠ ಹೇಳೋದು ಒಂದು, ವ್ಯಾಖ್ಯಾ ಮುದ್ರೆ. ಇದು ಒಂದು ಪಾಠ ಏನು ಅಂದರೆ, ಈ 5 ಬೆರಳಲ್ಲಿ ಇದು ಪರಮಾತ್ಮ, ಈ ತರ್ಜನಿ ತೋರು ಬೆರಳು ಜೀವಾತ್ಮ, ಈ 3 ತ್ರಿಗುಣಗಳು ಸಂಸಾರ, ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಸಂಸಾರ ಇದು. ನಾವೆಲ್ಲ ಯಾಕೆ ದುಃಖಿಗಳು ಅಂದರೆ, ಇವನ ಜೊತೆಗೆ ಇರೋದು ಬಿಟ್ಟು, ಪರಮಾತ್ಮನ ಜೊತೆಗೆ ಇರೋದು ಬಿಟ್ಟು ಹೋಗಿ ಇವ್ರ ಜೊತೆ ಸೇರ್ಕೊಂಡಿದೆ, ಈ ತ್ರಿಗುಣಗಳ ಜೊತೆಗೆ. ಗಮನಿಸಿ ನಮ್ಮ ಕೈಯನ್ನು. ಈ 3 ಬೆರಳ ಜೊತೆಗೆ, ಈ ತ್ರಿಗುಣಗಳ ಜೊತೆಗೆ ನಾವು ಸೇರ್ಕೊಂಡಿದ್ದೇವೆ. ಕನಿಷ್ಠ, ಕನಿಷ್ಠಿಕ, ಅನಾಮಿಕ ಮತ್ತು ಮಧ್ಯಮ ಅಂತ ಈ 3 ಬೆರಳುಗಳು ಪ್ರತೀಕ ಅಂತ. ತೋರಿಸು ಬೆರಳನ್ನು. ಹಾಗಾಗಿ ಏನಾಗಬೇಕು ಅಂದರೆ, ಈ ತೋರು ಬೆರಳು ಈ 3 ಬಿಟ್ಟು, ಸಂಸಾರವನ್ನು ಬಿಟ್ಟು ಬಾಗಿ ಹೀಗೆ ಪರಮಾತ್ಮ ಜೊತೆ ಸೇರ್ಕೊಳ್ಬೇಕು. ಹೀಗೆ ಬಾಗಿ ಬಂದು ಪರಮಾತ್ಮನ ಜೊತೆ ಸೇರ್ಕೊಳ್ಬೇಕು. ಅದ್ವೈತ ಅದು. ಅದೇ ಪೂರ್ಣತೆ. ಒಂದು ಶೂನ್ಯ, ಒಂದು 0 ಕಾಣ್ತದೆ ನೋಡಿ, ಪೂರ್ಣತೆ ಅದು. ಆಗ ಪೂರ್ಣ ಸುಖ ಅಂತ ಅದನ್ನು ತೋರಿಸ್ತಾನೆ ರಾಮ. ನೀವು ಹೋಗಿ ತ್ರಿಗುಣಗಳ ಜೊತೆ, ಸಂಸಾರ ಜೊತೆ ಸೇರ್ಕೊಂಡಿದ್ದೀರಿ, ಪೂರ್ತಿ ಬಿಡಬೇಕು ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಬುಡ ಅದ್ರ ಜೊತೆಗೆ ಇದೆ, ಈ ಬೆರಳಂತು. ಸ್ವಲ್ಪ ನನ್ನ ಕಡೆಗೆ ಬಾಗಬಾರ್ದ, ನನ್ನ ಜೊತೆಗೆ ಸೇರಬಾರ್ದ? ಹಾಗೆ ಸೇರಿದರೆ ಅದ್ವೈತ. ನಮಗೂ ರಾಮನಿಗೂ, ರಾಮನ ಕರೆಗಳು ನಮಗೆ ಕೊಡ್ತಕ್ಕಂಥ ಸಂದೇಶ ಅದು. ನಮ್ಮ ಹಿಂದೆ ಇರ್ತಕ್ಕಂಥ ಪ್ರಭುವನ್ನು ನೋಡಿ, ರಾಮನ ಮೂರ್ತಿಯನ್ನು ನೋಡಿ, ಇಲ್ಲೇ ಇದೆ ರಾಮಕಥೆಯ ರಾಮನ ಮೂರ್ತಿ. ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು, ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಅಲ್ಲಿ ಒಂದು ಚೇತನದ ಕರಗಳು ಕೂಡಿವೆ ಹೀಗೆ. ಮತ್ತೆ 3 ಚೇತನಗಳು, ಮಹಾಚೇತನಗಳ ಕರಗಳು ಹೀಗಿವೆ. ಅಭಯ ಮುದ್ರೆ, 3 ಅಭಯಗಳು ರಾಮನ ಮೂರ್ತಿಯಲ್ಲಿ. ಇನ್ನು ಸ್ವಲ್ಪ ಹತ್ತದಿಂದ ತೋರಿಸು. ಲಕ್ಷ್ಮಣನ ಕೈ ಹೀಗಿದೆ, ರಾಮನ ಕೈ ಹೀಗಿದೆ, ಸೀತೆ ಕೈ ಅದು ಕೂಡ ಹೀಗಿದೆ. ಆ ಭಯ, ಭಯ ಪಡಬೇಡ, ನಾನಿದ್ದೇನೆ. ಆ ಭಯ ಅಂದ್ರೆ ಒಂದು ಬೇಡಿಕೆಗೆ 3 ವರಗಳು ಅಂತ. ಆಂಜನೇಯ ಒಬ್ಬನ ಕೈ ಮುಗಿತಾ ಇರ್ತಕ್ಕಂಥದ್ದು. ಒಂದು ಬೇಡಿಕೆಗೆ 3 ಅನುಗ್ರಹ, 3 ಅಭಯ, 3 ಅಂಜಲಿ, 3 ಆಶೀರ್ವಾದ. ಒಂದಕ್ಕೆ 3 ಅಂತ ನಮ್ಮ ಪ್ರಭು ಅಂಥವನವನು. ಹಾಗಾಗಿ ಅಭಯ ಕೊಡ್ತಕ್ಕಂಥವು. ಇದು ವರದ, ಇದು ಅಭಯ. ರಾಮನದೇ ಸಾಕು ಅಂತ, ಅಭಯ ಮತ್ತು ವರದ. ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ದೇವನ ವರ್ಣನೆ ಮಾಡ್ತಾರೆ. ತ್ವದನ್ಯ ಪಾಣಿಭ್ಯಾಂ ಅಭಯ ವರದೋ ದೈವತಗಣಃ ತ್ವಮೇಕಾ ನೈವಾಸಿ ಪ್ರಕಟಿತವರಾಭೀತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾ ಸಮಧಿಕಂ ಶರಣ್ಯೇ ಲೋಕಾನಾಂ ತವ ಹಿ ಚರಣಾವೇವ ನಿಪುಣೌ. ಚರಣಗಳ ಬಗ್ಗೆ ಹೇಳ್ತಕ್ಕಂಥ ಮಾತು ಅದು. ಯಾಕೆಂದ್ರೆ ಅನೇಕ ದೇವತೆಗಳು ಅಭಯ ವರದ ಮುದ್ರೆಯನ್ನು ಹೀಗೆ ತೋರಿಸ್ತಾರೆ ತಮ್ಮ 2 ಕೈಯಿಂದ. ನೀನು ಹಾಗೆ ಮಾಡ್ತಾ ಇಲ್ಲ, ಯಾಕೆಂದ್ರೆ ನಿನ್ನ ಚರಣಗಳೇ ಆ ಎಲ್ಲ ಕೆಲಸ ಮಾಡ್ತವೆ. ಭಯಾತ್ರಾತುಂ, ಭಯದಿಂದ ರಕ್ಷಣೆ ಮಾಡಲಿಕ್ಕೆ, ಆಪತ್ತಿಂದ ರಕ್ಷಣೆ ಮಾಡಲಿಕ್ಕೆ. ದಾತುಂ ಫಲಮಪಿಚ ವಾಂಛಾ ಸಮಧಿಕಂ,
ಕೇಳಿದ್ದಕ್ಕಿಂತ ಹೆಚ್ಚು ವರವನ್ನು ಕೊಡಲಿಕ್ಕೆ ಇನ್ನೆರಡು ಚರಣಗಳೇ ಸಾಕು. ಶಂಕರಾಚಾರ್ಯರು ತಾಯಿಯನ್ನು ವರ್ಣನೆ ಮಾಡ್ತಕ್ಕಂಥದ್ದು. ನಮ್ಮ ಪ್ರಭು ರಾಮನ ಕರಗಳಲ್ಲಿ ಅಭಯ ವರದ, ಅದಕ್ಕೆ ಇದೆ ಅದು. ನಾವು ಪೂಜೆ ಮಾಡ್ತಕ್ಕಂಥ, ನಿತ್ಯ ಪೂಜೆ ಮಾಡ್ತಕ್ಕಂಥ ರಾಮನ ವಿಗ್ರಹವನ್ನು ನೋಡಿ, ಎಡಗೈ ಅಧೋಮುಖ, ಅದರಲ್ಲಿ ಬಲಗೈ ಊರ್ಧ್ವಮುಖ. ಆ ಅಧೋಮುಖವಾದ ಕೈ ಅನುಗ್ರಹವನ್ನು ಹರಿಸಲಿಕ್ಕೆ, ಕೆಳಗಿರುವ ಜೀವಗಳ ಕಡೆಗೆ ವರಗಳನ್ನು, ಅನುಗ್ರಹಗಳನ್ನು ಹರಿಸಲಿಕ್ಕೆ ಅಧೋಮುಖ. ಅದು ನಾವೆಲ್ಲ ಕೆಳಗಿದ್ದೇವೆ, ಆ ಕರದ ಕೆಳಗಿದ್ದೇವೆ. ಮತ್ತೆ ಅದು ಮಾತ್ರವಲ್ಲ, ಜೀವಗಳನ್ನು ಹೀಗೆ ಹತ್ತಿರ ಸೆಳ್ಕೊಳ್ಳಿಕ್ಕೆ, ನಮಗೆ ಆಲಂಬನ ಅಂತ, ಮೇಲೆ ಏರಲಿಕ್ಕೆ ನಮಗೆ ನಮ್ಮ ಕಡೆಗೆ ನೀಡಿದ ಚಾಚಿದ ಕೈಗಳು. ಮತ್ತು ಇದು ನಮ್ಮನ್ನು ಮೇಲಕ್ಕೆ ಎತ್ತಲಿಕ್ಕೆ, ನಮಗೆ ಅಭಯ ಕೊಡಲಿಕ್ಕೆ. ಅಭಯ ಎಲ್ಲಿ ಅಂದರೆ, ಎರಡಿಲ್ಲದ ಸ್ಥಿತಿ ಬಂದಾಗಲೇ ಅಭಯ ಇರ್ತಕ್ಕಂಥದ್ದು. ಭಯ ಯಾವಾಗ ಅಂದರೆ ದ್ವಿತೀಯಾದ್ವೈ ಭಯಂ ಭವತಿ. ಎರಡು ಇರುವಲ್ಲಿ ಭಯ, ಭಯಪಡಿಸುವವನು, ಭಯಗೊಳ್ಳುವವನು, ಎರಡು ಬೇಕು ಅಲ್ಲಿ. ಅದನ್ನು ಮೀರಿದ ಅದ್ವೈತ ರಾಮನೊಡನೆ ಬೆರೆತಕ್ಕಂಥ ಸ್ಥಿತಿ ಇದೆಯಲ್ಲ, ಅದು ಅಭಯ. ಅದು ಹಾಗಾಗಿ ಅಲ್ಲಿಗೆ ನಮ್ಮನ್ನು ಎತ್ತುವ ಪಂಚಭೂತಗಳ ಪ್ರತೀಕ ಇದು. 5 ಬೆರಳುಗಳು ಸೃಷ್ಟಿಯ ಪ್ರತೀಕ. ನಮ್ಮೆಲ್ಲರನ್ನ ಆ ಎತ್ತರಕ್ಕೆ, ಅಭಯದ ಎತ್ತರಕ್ಕೆ ಎತ್ತುವ ರಾಮ. ಅವನ ಅಭಯ ವರದ ಕರಗಳು ನಮ್ಮ ತಲೆ ಮೇಲಿರಲಿ ಯಾವಾಗಲೂ, ನಿತ್ಯ ಶಾಶ್ವತವಾಗಿ. ಮುಂದೆ ಹೋಗಲೇಬೇಕು. ಕರಾಂಗುಲಿಗಳು, ಬೆರಳುಗಳು ದೀರ್ಘ ಮತ್ತು ಮೃದು, ಉಗುರುಗಳು ಕೆಂಪು ಸೂಕ್ಷ್ಮ, ಅಂದರೆ ತೆಳುವಾದ ಉಗುರುಗಳು, ದಪ್ಪ ಉಗುರುಗಳಲ್ಲ. ಪದ್ಮಛಾಯೆ, ಕಮಲಛಾಯೆ ಉಗುರುಗಳಲ್ಲಿ. ಈ 10 ಅಂಶಗಳು ತೆಳುವಾಗಿರ್ಬೇಕಂತೆ, ದಪ್ಪ ಇರಬಾರ್ದು. ಕೂದಲು ಕೇಶಶ್ಮಶ್ರು ನಖ ಲೋಮ ತ್ವಗಂಗುಲಿ ಅಂಗುಲಿ ಪರ್ವ ಶೇಭೋ ಬುದ್ಧಿ ದರ್ಶನಾನಿ. ಕೂದಲು ಸೂಕ್ಷ್ಮವಾಗಿರಬೇಕು, ಗಡ್ಡ ಮೀಸೆಗಳು ಕೂದಲು ಕೂಡ ಸೂಕ್ಷ್ಮವಾಗಿರಬೇಕು, ಉಗುರು ದಪ್ಪ ಇರಬಾರ್ದು, ರೋಮಗಳು ದಪ್ಪ ಇರಬಾರ್ದು, ಅಂಗುಲಿ ಪರ್ವ ಬೆರಳು ಗಿಣ್ಣು ದಪ್ಪ ಇರಬಾರ್ದು, ಬುದ್ಧಿ ದಪ್ಪ ಇರಬಾರ್ದು. ದಪ್ಪ ಬುದ್ಧಿ ಅಂದರೆ ಈ ಮುಸಲ ಬುದ್ಧಿ ಆಗಬಾರ್ದು, ಮುಸಲಾಗ್ರ ಬುದ್ಧಿ ಆಗಬಾರ್ದು, ಕುಶಾಗ್ರ ಬುದ್ಧಿ ಆಗಬೇಕು ಅಂತ, ಕುಶಾಗ್ರಮತಿ ಆಗಬೇಕು ಅಂತ. ಹಾಗೆ ದರ್ಶನ, ದೃಷ್ಟಿ ಕೂಡ ಸೂಕ್ಷ್ಮ ಇರಬೇಕು. ದೃಷ್ಟಿ ಕೂಡ ಸ್ಥೂಲ ಆಗಬಾರ್ದು. ಸ್ಥೂಲ ದೃಷ್ಟಿಗೆ ರಾಮ ಮನುಷ್ಯ, ಸೂಕ್ಷ್ಮ ದೃಷ್ಟಿಗೆ ದೇವತೆ ಅವನು, ಪರಾದೃಷ್ಟಿಗೆ ಪರಮಾತ್ಮ. ಸ್ಥೂಲ ದೃಷ್ಟಿಗೆ ಗಂಗೆ H2O ನೀರು, ಸೂಕ್ಷ್ಮ ದೃಷ್ಟಿಗೆ ಗಂಗಾ ಮಾಯಿ, ಗಂಗೆ ಮಯ್ಯ. ಪರಾದೃಷ್ಟಿಗೆ ಅದು ಪರಂಜ್ಯೋತಿ, ಚೈತನ್ಯದ ಪ್ರವಾಹ ಅದು. ಹಾಗೆ ದೃಷ್ಟಿ ಕೂಡ ಸೂಕ್ಷ್ಮವಾಗಬೇಕು ನಮ್ಮದು. ರಾಮನ ದೈವತ್ವ ಗೊತ್ತಾಗಬೇಕು ಅಂದರೆ ದೃಷ್ಟಿ ಕೂಡ ಸೂಕ್ಷ್ಮವಾಗಬೇಕು. ಸೂಕ್ಷ್ಮ ದೃಷ್ಟಿ ಪ್ರಭು ಶ್ರೀರಾಮನದ್ದು. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಈ ಯಕ್ಷಗಾನದಲ್ಲಿ ಒಂದು ವಾಡಿಕೆ ಇದೆ, ಟೆಂಟ್ ಹರಿಯೋದು ಅಂತ ಒಂದು ವಾಡಿಕೆ ಇದೆ. ಜನ ತುಂಬಿ ಹೋದರೆ ಟೆಂಟ್ ಹರಿಬೇಕಂತ. ಆಮೇಲೆ ಅಂದರೆ ಟೆಂಟ್ ಹರಿದು ಜನ ಹೊರಗಡೆ ಹೋಗ್ತಾರೆ, ಒಳಗೆ ಬರ್ತಾರೆ, ಹಾಗಾಗ್ತದೆ ಅಂತ. ಈ ನಮ್ಮ ಸಭಾ ಮಂಟಪ ಹಾಗಾಗ್ತಾ ಇದೆ. ಹೊರಗಿರುವ ಇದನ್ನು ಆವರಣವನ್ನು ತೆರಿತಾ ಇದ್ದಾರೆ ಅಂತ. ಯಾಕೆಂದರೆ ಒಳಗೆ ಎಷ್ಟು ಜನ ಇದ್ದಾರೋ ಹೆಚ್ಚು ಕಡಿಮೆ ಹೊರಗೂ ಕೂಡ ಅಷ್ಟೇ ಜನ ಇದ್ದಾಗಿದ್ದಾರೆ. ಬೆಳೀತಾ ಇದೆ ಜನಸ್ತೋಮ. ಆಶ್ಚರ್ಯ, ಇದು ಕಲಿಯುಗವಲ್ಲ, ಕೃತಯುಗವೇ ಇದು. ಯಾಕೆಂದರೆ ಈ ಯುಗದಲ್ಲಿ, ಈ 21ನೇ ಶತಮಾನದಲ್ಲಿ ರಾಮನ ಕಥೆ ಹೇಳ್ತೇವೆ ಒಂದು ಗುರುಗಳು ಕೂತ್ಕೊಂಡ್ರೆ, ಒಂದಿಷ್ಟು ಜನ ಜೊತೆಗೆ ಹಾಡಲಿಕ್ಕೆ ಚಿತ್ರ ಬರಿತೇವೆ ಒಂದು ಕೂತ್ಕೊಂಡ್ರೆ ಅದಕ್ಕೆ ಇಷ್ಟು ಜನ ಸೇರ್ತಾರೆ. ಚಿಕ್ಕವರು, ದೊಡ್ಡವರು, ಮಕ್ಕಳು, ಎಲ್ಲ ವಯಸ್ಸಿನವರು. ನೋಡ್ತಾ ಇದ್ದ ಹಾಗೆ ಕುರ್ಚಿಗಳು ಮುಂದೆ 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 ಬಂದು ವೇದಿಕೆವರೆಗೂ ಬಂದಿವೆ ಕುರ್ಚಿಗಳು. ಇಲ್ಲಿ ಹಿಂದಕ್ಕೆ ಆ ಕಡೆ ಅಲ್ಲೂ ಕೂಡ ಬೆಳೀತಾ ಇದೆ ಅಂತ. ಒಂದು ವೃದ್ಧಿ ಉಭಯಮುಖ ಅಂತ ತುಂಬಿ ತುಳುಕ್ತಕ್ಕಂಥ ಸಭಾಂಗಣ ರಾಮಕಥೆಯನ್ನು ಕೇಳಲಿಕ್ಕೆ, ರಾಮನ ವರ್ಣನೆಯನ್ನು ಕೇಳಲಿಕ್ಕೆ ಅಂತ. ನಮ್ಮ ಹೃದಯ ಕೂಡ ತುಂಬಿ ಹೋಗ್ತಾ ಇದೆ ಅಂತ. ಕೈರಂಗಳದ ಅಂಗಳ ತುಂಬಿ ತುಂಬಿ ತುಳುಕೋದ ನೋಡುವಾಗ ಧನ್ಯ ರಾಮಕಥೆ, ಸಾರ್ಥಕ ರಾಮಕಥೆ. ಯಾಕೆಂದ್ರೆ ಇಷ್ಟು ಹೃದಯಗಳಲ್ಲಿ ಭಾವ ಜಾಗರಣವಾಗೋದಾದರೆ, ಭಾವದ ಬೆಳಕು ಅದು ಬೆಳಗೋದಾದರೆ, ಈ ಸ್ವರ, ಈ ಶ್ರಮ, ಈ ಸೇವೆ, ಈ ಸಮರ್ಪಣೆ ಇದೆಲ್ಲವೂ ಧನ್ಯ ಧನ್ಯ ಧನ್ಯ, ಸಾರ್ಥಕ 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 ಅಂತ ಅನಿಸ್ತದೆ ನಮಗೆ ನಿಜವಾಗಿ ಕೂಡ. ಮುಷ್ಟಿಯ ವರ್ಣನೆ ಬಂದಿದೆ ಹಿಂದಕ್ಕೆ. ಮುಷ್ಟಿ ಸ್ಥಿರ ರಾಮನದ್ದು. ಉರಶ್ಚ ಮಣಿಬಂಧಶ್ಚ ಮುಷ್ಟಿಶ್ಚ ನೃಪತೆಯ ಸ್ಥಿರ. ಯಾಕೆ ಅಂದರೆ ಶಸ್ತ್ರಧಾರಣೆಗೆ ಯುಕ್ತವಾದ, ಪ್ರತಿಘಾತಕ್ಕೆ ಸಮರ್ಥವಾದ ಮುಷ್ಟಿಗಳು.
ಅವು ಕ್ಷತ್ರಿಯನಿಗೆ ಆಗಿರಬೇಕು. ಆ ಮುಷ್ಟಿಗಳು ಧರ್ಮ ವಿರೋಧಿಗಳನ್ನು, ದೇಶದ್ವೇಷಗಳನ್ನು, ದೇಶದ್ರೋಹಿಗಳನ್ನು ಕುಟ್ಟಿ ಪುಡು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರಬೇಕು, ಅಂಥ ಗಟ್ಟಿತನವನ್ನು ಹೊಂದಿರಬೇಕು ಮುಷ್ಟಿಗಳು. ಹಾಗಿತ್ತು ರಾಮನಿಗದು. ಅಂಥ ಮುಷ್ಟಿಗಳು ಅವು ಸಂಘಟನೆಯ ಪ್ರತೀಕ. ಅದು ಮುಷ್ಟಿ ಅಂದರೆ ಇದೆಲ್ಲ ಬಿಡಿ, ಇದು ಇಡಿ. ಬಿಡಿ ಬಿಡಿಯಾದ ಒಂದೊಂದು ಬೆರಳಿಗೆ ಶಕ್ತಿ ತುಂಬ ಕಡಿಮೆ. ಅದೇ ಇಡಿಯಾದರೆ, ಮುಷ್ಟಿಯಾದರೆ ಎಲ್ಲಿಂದಲೂ ಬಲ ಬಂತು ಅಂತದೆ. ಅದಕ್ಕೆ ಸಂಘಟನೆ ಬಲ. ಅದು ರಾಮನ ಮುಷ್ಟಿಯಲ್ಲಿಯೂ ನಮಗೆ ಆ ಸಂದೇಶ ಇದೆ. ಇಡಿಯಾಗಿರಿ, ಹಿಡಿಯಾಗಿರಿ, ಬಿಡಿ ಬಿಡಿಯಾಗಬೇಡಿ, ಚದುರಿ ಹೋಗಬೇಡಿ ಅನ್ನೋ ಸಂದೇಶವನ್ನು ಮುಷ್ಟಿ ಕೊಡ್ತದೆ. ಮತ್ತು ಧರ್ಮಕ್ಕಾಗಿ ಹೋರಾಟ ಮಾಡ್ತಕ್ಕಂಥ, ಸಂಗ್ರಾಮ ಮಾಡ್ತಕ್ಕಂಥ ಕ್ಷಾತ್ರ ಅನ್ನೋ ಶಬ್ದಕ್ಕೆ ಅರ್ಥ ಅದು. ಕ್ಷತಾತ್ ಕಿಲ ತ್ರಾಯತ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದ ಭುವನೇಶು ರೂಢ. ಕಾಳಿದಾಸನ ಮಾತು ಇದು. ಕ್ಷತಾತ್ ಕಿಲ ತ್ರಾಯತೆ ಇತ್ಯುದಗ್ರಹ ಕ್ಷತ್ರಸ್ಯ ಶಬ್ದ ಭುವನೇಶು ರೂಢ. ಕ್ಷತ ಅಂದರೆ ಗಾಯ, ನೋವು, ಕಷ್ಟ. ಅದರಿಂದ ಯಾರು ಕಾಪಾಡ್ತಾನೋ ಅವನು ಕ್ಷತ್ರಿಯ ಅಂತ. ಕ್ಷತ ನೋವು, ತ್ರ ಕಾಪಾಡೋದು. ನೋವಿಂದ ಕಾಪಾಡುವಿಕೆಯೇ, ಕಷ್ಟದಿಂದ ಕಾಪಾಡುವಿಕೆಯೇ ಕ್ಷಾತ್ರದ ಪ್ರತೀಕವಾಗಿರ್ತಕ್ಕಂಥ ವಜ್ರಮುಷ್ಟಿ, ದೃಢಮುಷ್ಟಿ ರಾಮನದು. ರಾಮನ ವಕ್ಷಸ್ಥಲ ಅದು ಹೇಗಿತ್ತು? ಸ್ಥಿರಂ ವಿಶಾಲಂ ಕಠಿಣಂ ಉನ್ನತಂ ಮಾಂಸಲಂ ಸಮಂ ವಕ್ಷೋ ಯಸ್ಯ ಮಹೀಪಾಲಃ. ಇದೆಲ್ಲ ವಕ್ಷೋ ಲಕ್ಷಣಗಳು. ರಾಮನ ವಕ್ಷಸ್ಥಲ ಸ್ಥಿರ, ಅದು ಕಠಿಣ, ಅದು ಉನ್ನತ, ಅದು ಮಾಂಸಲ, ಅದು ಸಮ, ಅದು ವಿಶಾಲ ಅಂತ ವಕ್ಷಸ್ಥಲ. ಅದು ಸ್ಥಿರ ಮತ್ತು ಕಠಿಣ. ಯಾಕೆಂದರೆ ಎಷ್ಟು ಆಘಾತಗಳನ್ನು ಸಹಿಸ್ತು ಅದು ಆ ವಕ್ಷಸ್ಥಲ, ಹೊರಗಿನಿಂದಲೂ ಒಳಗಿನಿಂದಲೂ. ಅದೆಷ್ಟು ಯುದ್ಧಗಳು ಅವನ ಬದುಕಿನಲ್ಲಿ, ರಾಮನ ಬದುಕಿನಲ್ಲಿ ಎಷ್ಟು ಯುದ್ಧಗಳು, ಯಾವ ಯಾವ ದಿವ್ಯಾಸ್ತ್ರಗಳು ಅವನ ಎದೆಗೆ ಬಿದ್ದವೋ, ಎಷ್ಟು ಖಡ್ಗಗಳು, ಎಷ್ಟು ಗದೆಗಳು, ಮುಸಲೆಗಳು, ಪರಿಘಗಳು, ಭುಜುಂಡಿಗಳು ಅವನ ಎದೆಯನ್ನು ಅಪ್ಪಳಿಸಿದ್ದು. ಎಂತೆಂಥ ಮುಷ್ಟಿಗಳು ಅವನ ಎದೆಯನ್ನು ಅಪ್ಪಳಿಸಿದ್ದು. ಕ್ರೂರಿಗಳ, ಕರಾಳರ, ಕಪಟಿಗಳ, ದುಷ್ಟರ ಮುಷ್ಟಿಗಳನ್ನು, ಅವರ ಶಸ್ತ್ರಗಳನ್ನು ಅನವರತ ಸಹಿಸಿರ್ತಕ್ಕಂಥ ಎದೆ ಅದು. ಹಾಗಾಗಿ ಸ್ಥಿರ ಅದು, ಹಾಗಾಗಿ ಕಠಿಣ ಅದು. ಅದೆಲ್ಲವನ್ನು ಸಹಿಸಲಿಕ್ಕೆ ಸೀತೆಯ ಮುಷ್ಟಿಯನ್ನು ಸಹಿಸಿದೆಯಂತೆ ಅದು. ಒಂದು ಕಡೆ ವರ್ಣನೆ ಬರ್ತದೆ ಅದು ಅದರದ್ದು. ಕಾಡಿಗೆ ಹೊರಟು ನಿಂತಿದ್ದಾನೆ ರಾಮ. ನಾನೂ ಬರ್ತೇನೆ ಅನ್ಸೀತೆ. ನೀ ಬರಲೇಬಾರದು ಅಂತ ರಾಮ. ನಾ ಬಂದೇ ಬರ್ತೇನೆ ಅನ್ಸೀತೆ. ತುಂಬ ನಡೀತು ಇಬ್ಬರ ಮಧ್ಯೆ ಸಂವಾದ. ಯಾಕೆಂದ್ರೆ ರಾಮನ ಅಂತರಂಗ ಹೇಳ್ತಾ ಇತ್ತು, ಕಾಡಿಗೆ ಹೋದರೆ ಏನೋ ತೊಂದರೆ ಆಗ್ಬೋದು ಅವಳಿಗೆ. ಹಾಗಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪಲಿಲ್ಲ, ಅವಳು ಬಿಡಲಿಲ್ಲ. ಕೊನೆಗೊಂದು ಹಂತದಲ್ಲಿ ಇದನ್ನು ನೀವು ಲಘುವಾಗಿ ತಗೊಳ್ಬೇಕು, ಇದನ್ನು ತುಂಬ ಗಂಭೀರ ತಗೊಳ್ಬಾರ್ದು. ಅವನು ಎದೆ ಗುದ್ದಿದ್ಲಂತೆ, ಅವಳು ಕೇಳಿದ್ಲಂತೆ, ನಮ್ಮಪ್ಪ ಪುರುಷನಿಗಲ್ವ ಮದುವೆ ಮಾಡಿಕೊಟ್ಟಿದ್ದು ತನ್ನ ಮಗಳನ್ನ ಅಂತ, ಪುರುಷ ಸಿಂಹನಿಗಲ್ವಾ ಅಂತ. ನೀ ಪಂಚೆ ಉಟ್ಕೊಂಡು ಬಂದಿದ್ದ ಅವತ್ತು? ಸೀತೆಯ ಸವಾಲದು. ನೀನು ಪುರುಷ ಸಿಂಹನಾದರೆ ನಿನಗೆ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇಲ್ವಾ ಕಾಡಲ್ಲಿ? ಹೆಣ್ತಿಂದ ಬಿಟ್ಟು ಹೋಗ್ತೀಯ ಎಲ್ಲೋ ನಾಡಲ್ಲಿ, ಭರತನ ಆಶ್ರಯದಲ್ಲಿ, ಇನ್ಯಾರದ್ದು ಆಶ್ರಯದಲ್ಲಿ? ದಿಗ್ಗನೆದ್ದನಂತೆ ರಾಮ. ಏಳು ಅಂತ, ಹೋಗೋಣ ವನವಾಸಕ್ಕೆ. ಅದಕ್ಕಾಗಿ ಹುಟ್ಟಿದವಳು ನೀನು, ಏಳು ಅಂತ. ಅದನ್ನು ಆಘಾತ ಅಂತ ಯಾಕೆ ಕರೆದು ಅಂದರೆ, ಆಳ ಹೃದಯದಲ್ಲಿ ನೋವಿದೆ ಅಂತ. ಇವಳು ಯೋಗ್ಯಳಲ್ಲ ಅದಕ್ಕೆ, ವನವಾಸಕ್ಕೆ.
ಅಂತ ಕೋಮಲೆ ಅವಳು. ಕೈಕೇಯಿ ತಂದು ನಾರು ಬಟ್ಟೆ ಕೊಟ್ಟಂತ ಉಟ್ಕೋ ಅಂತ ಸೀತೆಗೆ. ಅದನ್ನು ಮೈಗೆ ಸುತ್ತುವಾಗಲೇ ಮೈ ಕೆಂಪಾಯ್ತಂತ ಅವಳು. ಅಷ್ಟು ಕೋಮಲವಾಗಿರ್ತಕ್ಕಂಥ ಸೀತೆ. ಅದನ್ನು ಕವಿ ರಾಜಶೇಖರ ವರ್ಣನೆ ಮಾಡಿದ್ದಾನೆ. ವನವಾಸಕ್ಕೆ ಹೊರಟು 3-4 ಹೆಜ್ಜೆ ನಡೆದಿದ್ದಾಳಂತಷ್ಟೇ ಸೀತೆ. 3-4 ಹೆಜ್ಜೆ ರಾಮನ ಕೇಳಿದ್ಲಂತೆ, ಇನ್ನೆಷ್ಟು ದೂರ ಇವತ್ತು ನಡಿಬೇಕು ಅಂತ. ನಗ್ತಾ ಇದ್ದೀರಿ, ಮುಂದಿನ ಭಾಗ ಕೇಳಿದ್ರೆ ಅಳ್ತೀರಿ ನೀವು. ಅದು ರಾಮನ ಪ್ರಥಮ ಕಣ್ಣೀರಿಗೆ ಕಾರಣ ಆಯಿತು ಅಂತ. ರಾಮನ ಬದುಕಿನಲ್ಲಿ ಪ್ರಥಮ ಬಾರಿಗೆ ಕಣ್ಣೀರು ಎಳೆದಿದ್ದ ಆವಾಗ ಅಂತ. 3 ಹೆಜ್ಜೆ ನಡೆದವಳು ಗಂತವ್ಯ ಮಧ್ಯೆ ಕಿಯದಿತ್ಯಸಕೃತ್ ಬ್ರುವಾಣ ಅದ್ಯ ಗಂತವ್ಯಂ ಕಿಯತ್, ಇನ್ನಷ್ಟು ನಡಿಬೇಕು ಇವತ್ತು. ರಾಮಾಶ್ರಣ ಕೃತವತಿ ಪ್ರಥಮಾವತಾರಂ, ರಾಮಾಶ್ರುಗಳಿಗೆ ಪ್ರಥಮಾವತಾರ ಅದು ಆ ದೃಶ್ಯ ನೋಡಿದಾಗ. ಹಾಗಾಗಿ ನೋವು ಮನಸ್ಸಿನಲ್ಲಿ, ಎಲ್ಲೋ ಒಳಗಡೆ ಆತಂಕ, ಬೇಡವೇನೋ ಇದು, ಏನಾಗ್ತದೆ ಮುಂದೆ ಅವಳಿಗೆ. ಹಾಗಾಗಿ ಹೇಳಿದ್ರು ಅದನ್ನ ಆಘಾತಗಳನ್ನು ಸಹಿಸ್ತಕ್ಕಂಥ ಎದೆ. ನಾವು ಹೇಳಿದು ಉಭಯ ವಿಧ ಆಘಾತಗಳನ್ನು ಸಹಿಸ್ತಕ್ಕಂಥ ಎದೆ. ಅಂತರಂಗದ ಆಘಾತಗಳು ಎಷ್ಟು ರಾಮನಿಗಾಗಿದ್ದು, ಎಷ್ಟು ನೋವುಗಳು ಅನುಭವಿಸಿದ್ದವನು. ಬಾಲ್ಯದಲ್ಲಿಯೇ ಕಾಡಿಗೆ ಹೋಗೋನು, ಯಜ್ಞ ರಕ್ಷಣೆ ಮಾಡೋನು, ರಾಕ್ಷಸರ ಜೊತೆ ಹೋರಾಡೋನು, ಅಲ್ಲೇ ಆರಂಭ. ಸೀತೆ ಮದುವೆ ಆದರೆ ಕೆಲವು ಋತುಗಳ ಕಾಲ ಮಾತ್ರ ಚೆನ್ನಾಗಿದ್ದಾನೆ, ಸುಖವಾಗಿದ್ದಾನೆ. ಮತ್ತೆ ವನವಾಸ, ರಾಜ್ಯಭ್ರಂಶ, ಮಿತ್ರರನ್ನು ಕಳ್ಕೊಳ್ತಾನೆ, ಬಂಧುಗಳನ್ನು ಕಳ್ಕೊಳ್ತಾನೆ, ಆತ್ಮೀಯರನ್ನ ಆಪ್ತೇಷ್ಟರನ್ನು ಕಳ್ಕೊಳ್ತಾನೆ. ಅವರ ನೋವು, ಇವನ ನೋವು. ಕಾಡಿನಲ್ಲಿ ಭರತ ಬಂದು ಬಾ ಅಂತ ಹೇಳುವಾಗ ಭರತನ ಭಾವಕ್ಕೆ ಸ್ಪಂದಿಸಲಾರ. ರಾಮ ಮತ್ತೆ ಮತ್ತೆ ನೆನಪಿಸಿಕೊಳ್ತಾನೆ, ವನವಾಸದಲ್ಲಿ ದೃಢ ವ್ರತ ನನ್ನದು, ಕದಲದ ವ್ರತ. ಆದರೆ ಭರತನ ನೆನಪಾದ್ರೆ, ಅವನ ಕಣ್ಣೀರು ನೆನಪಾದ್ರೆ, ಅವನ ಕರಗಿದ ಹೃದಯ ನೆನಪಾದ್ರೆ ಓಡಿ ಹೋಗ್ಬಿಡೋಣ ಅವನ ಬಳಿಗೆ ಅಂತ ಅನಿಸ್ತದೆ. ಪ್ರತಿಜ್ಞೆ ಶಿಥಿಲಾಗ್ತದೆ. ಮತ್ತೂ ಮುಂದುವರೆದರೆ ಸೀತೆಯದೇ ಅಪಹರಣವಾಯಿತು. ಪ್ರಾಣೇಭ್ಯೋಪಿ ಗರಿಯಸಿ, ಪ್ರಾಣಕ್ಕಿಂತ ಮಿಗಿಲವಳು. ಜಟಾಯುವಿನ ವಧೆ, ಮಹತ್ತಾದ ಯುದ್ಧದಿಂದ ಸೀತೆಯನ್ನು ಗೆದ್ದುಕೊಂಡ್ರೆ ಜೊತೆಗಿಟ್ಕೊಳ್ಳೋ ಹಾಗಿಲ್ಲ, ಲೋಕಾಪವಾದದ ಭಯ, ಅಲ್ಲೇ ತ್ಯಜಿಸಬೇಕಾದಂಥ ಒಂದು ಸ್ಥಿತಿ. ಸೀತೆ ತನ್ನನ್ನು ತಾನು ಅಗ್ನಿ ದಿವ್ಯ ಮಾಡಿಕೊಡ್ತಾಳೆ. ಅಂತಹ ಸ್ಥಿತಿ. ಅದನ್ನು ನೋಡಿ ಕಣ್ಣೀರಿಳಿಸ್ತಾನೆ, ಆದರೆ ತಡೆಯುವ ಶಕ್ತಿ ಇಲ್ಲ ಅವನಿಗಲ್ಲಿ. ಯಾಕೆಂದ್ರೆ ಲೋಕ ಮರ್ಯಾದೆ ಅದು. ಪಟ್ಟಾಭಿಷಿಕ್ತನಾಗಿ ರಾಮರಾಜ್ಯ ಸ್ಥಾಪನೆ ಮಾಡಿ ಪ್ರಪಂಚಕ್ಕೆಲ್ಲ ಆನಂದವನ್ನು ಕೊಡ್ತಾನೆ. ಆ ಪ್ರಪಂಚವನಿಗೆ ದುಃಖವನ್ನೇ ಕೊಡ್ತು. ಅಯೋಧ್ಯೆಯ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಸೀತೆಯ ಚಾರಿತ್ರ್ಯದ ಬಗ್ಗೆ ಮಾತಾಡ್ತಾರೆ. ಮಾತ್ರ ಅಲ್ಲ, ಹೇಳ್ತಾರೆ ಅಸ್ಮಾಕಮಪಿ ದಾರೇಶು ಸಹನೀಯಂ ಭವಿಷ್ಯತಿ. ರಾಮನ ಹೆಂಡತಿಗೆ ಚಾರಿತ್ರ್ಯ ಹೇಗಿದ್ರು ಆಗ್ಬೋದು ಅಂತಂದ್ರೆ ನಮ್ಮ ಹೆಂಡತಿಯರ ಕಥೆ ಏನು, ಮತ್ತೆ ಅವರು ಹೇಗೆ ಬೇಕಾದ್ರೂ ಇರಲಿ, ಅನಿವಾರ್ಯ ರಾಮನಿಗೆ. ಅವರ ಚಾರಿತ್ರ್ಯ ಉಳಿಸ್ಬೇಕು ಅಂದ್ರೆ ಚಾರಿತ್ರ್ಯ ವತಿಯಾದರೂ ಕೂಡ ಪತ್ನಿಯನ್ನು ತ್ಯಜಿಸಬೇಕು. ರಾಜಧರ್ಮ. ತನ್ನ ಬದುಕನ್ನ ಉರಿಸಿ ಸುಟ್ಟುಕೊಂಡು ಜನರ ಬದುಕನ್ನು ಅರಳಿಸ್ತಾನೆ, ಧರ್ಮದ ಹಾದಿಯಲ್ಲಿ ನಡೆಸ್ತಾನೆ ಜನಗಳನ್ನ. ಸೀತೆ ಮರಳಿ ಸಿಕ್ಕಳು, ಮಕ್ಕಳು ಮರಳಿ ಸಿಕ್ಕರು. ಇನ್ನೇನು ಸೀತೆ ಜೊತೆ ಸುಖವಾಗಿರಬೇಕು ಅನ್ನೋ ಹೊತ್ತಲ್ಲಿ ಸೀತೆ ಭೂಮಿಯನ್ನು ಪ್ರವೇಶ ಮಾಡ್ತಾಳೆ. ಸಾಕಾಗೋಗಿತ್ತು ಅವಳಿಗೆ. ಒಂದೇ ಒಂದು ಬಾರಿ ಕೊನೆಯ ಜನರ ಮುಂದೆ ತನ್ನ ಚಾರಿತ್ರವನ್ನು ಸಾಬೀತುಪಡಿಸ್ಬೇಕು. ಅವಳು ಬಾಯೇ ಬರೋದಿಲ್ಲ ಅವಳಿಗೆ. ಅವಳು ಒಂದೇ ಮಾತಲ್ಲಿ ಹೇಳ್ತಾಳೆ, ನಾನು ಶುದ್ಧಳಾಗಿದ್ರೆ, ರಾಮನಿಗೆ ನಾನು ಪತಿವೃತ್ತಿ ಆಗಿದ್ರೆ ಭೂಮಿ ನುಂಗಲಿಂದ ನನ್ನ ಬಾಯಿ ತೆರೆದು ಅಂತ. ರಾಮನ ಸ್ಥಿತಿ ಎಂಥದ್ದು? ಶೂನ್ಯಂ ಜಗದಿದನ್ ಮೇನೆ. ರಾಮನಾಗಿರಲಿಲ್ಲ. ಆಮೇಲೆ ಜಗತ್ತು ಶೂನ್ಯವಾಯಿತು ಅವನ ಪಾಲಿಗೆ. ಕೊಟ್ಟ ಕೋನೆಯಲ್ಲಿ ಲಕ್ಷ್ಮಣ. ಸೀತೆ ಹೇಳ್ತಾಳೆ, ನನಗಿಂತ ಪ್ರಿಯ ಲಕ್ಷ್ಮಣ, ಮತ್ತ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣ.
ಎಲ್ಲರಿಗಿಂತ ಪ್ರಿಯ ನಾನು, ನನಗಿಂತ ಅವನು ಅಂತ. ಅಂತಹ ಲಕ್ಷ್ಮಣ ಆತ ರಾಮನ ಮಾತನ್ನು ಮೀರಬೇಕಾಗ್ತದೆ. ಯಾಕೆಂದ್ರೆ ಇಕ್ಷ್ವಾಕು ವಂಶ ಉಳಿಸ್ಬೇಕು ಅಂತ. ಒಳಗೆ ಏಕಾಂತದಲ್ಲಿ ರಾಮ, ಕಾವಲಿಗ ಲಕ್ಷ್ಮಣ. ನಿಬಂಧನೆ ಒಳಬಂದವನಿಗೆ ಮೃತ್ಯುದಂಡ ಅಂತ ನಿಬಂಧನೆ. ಹೊರಗೆ ದುರ್ವಾಸರು, ಈಗಲೇ ರಾಮನನ್ನು ನೋಡಬೇಕು ಅಂತವ್ರು. ಕೆಲವು ಹೊತ್ತು ನಿಲ್ಲಿ, ಏಕಾಂತಲಿದ್ದಾನೆ, ಬರ್ತಾನೆ, ಕೇಳಲಿಕ್ಕೆ ಸಿದ್ಧರಿಲ್ಲ. ಸಿಟ್ಟು ಮಿತಿ ಮೀರ್ತು ಶಾಪ ಕೊಡ್ತೇನೆ. ಒಳಗೆ ಬಿಡದೇ ಇದ್ರೆ, ರಾಮನ ದರ್ಶನ ಮಾಡಿಸದೇ ಇದ್ರೆ ಇಕ್ಷ್ವಾಕು ವಂಶವನ್ನೇ ಶಪಿಸ್ತೇನೆ, ಇಕ್ಷ್ವಾಕು ವಂಶವೇ ನಾಶವಾಗಲಿ. ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಒಳಗೆ ಹೋದರೆ ನನಗೆ ಮೃತ್ಯುದಂಡ, ಹೋಗದೇ ಇದ್ರೆ ಇಕ್ಷ್ವಾಕು ವಂಶಕ್ಕೆ ಶಾಪ. ವಂಶ ಉಳಿಲಿ, ನಾನು ಹೋದರೆ ಹೋಗಲಿ. ಒಳಗೆ ಹೋದ ಲಕ್ಷ್ಮಣ. ಅದು ಗೊತ್ತು ರಾಮನಿಗೆ. ರಾಮನ ಸ್ಥಿತಿ ಎಂಥದ್ದು ಅಂದರೆ, ಚಕ್ರವರ್ತಿ ಸಿಂಹಾಸನದಲ್ಲಿ ಕುಳಿತು ಮರಣದಂಡನೆ ವಿಧಿಸಬೇಕು ತಮ್ಮ ಲಕ್ಷ್ಮಣನಿಗೆ. ಸಾಧ್ಯವೇ? ನಿಷ್ಕಳಂಕನಿಗೆ, ನಿರಪರಾಧಿಗೆ, ಸಮರ್ಪಿತ ಜೀವಕ್ಕೆ ಅಲ್ಲಿಯೂ ಕೂಡ ತ್ಯಾಗವನ್ನೇ ಮಾಡ್ತಾ ಇದ್ದಾನೆ. ಅವನಿಗೆ ಮರಣದಂಡನೆ ವಿಧಿಸಬೇಕು. ವಸಿಷ್ಠರು ಹೇಳಿದ್ರು, ಮಗು ವಿಧಿಸದೆ ಬೇರೆ ದಾರಿ ಇಲ್ಲ, ಇಲ್ಲಿವರೆಗೆ ನೀನು ಸತ್ಯವನ್ನು ಬಿಟ್ಟವನಲ್ಲ, ಬೇರೆ ದಾರಿ ಇಲ್ಲ. ರಾಮನಿಗೆ ಸಾಧ್ಯವೇ ಆಗಲಿಲ್ಲ. ರಾಮ ಧರ್ಮಶಾಸ್ತ್ರ ಯೋಚನೆ ಮಾಡ್ತಾನೆ. ಧರ್ಮಶಾಸ್ತ್ರದಲ್ಲಿ ಸತ್ಪುರುಷನಾದರೆ ಮರಣವೂ ತ್ಯಾಗವೂ ಸಮಾನ ಅಂತ. ನಿನ್ನನ್ನು ಕೊಂದೆ ಅಂದ್ರು, ನಿನ್ನನ್ನು ಬಿಟ್ಟೆ ಅಂದ್ರು ಒಂದೇ ಅಂತೆ ಧರ್ಮಶಾಸ್ತ್ರದಲ್ಲಿ. ಅದನ್ನು ಬಳಸಿದ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಇಂಥ ಅಣ್ಣನ ಜೊತೆಗೆ ಇರಲಿಕ್ಕೆ ನೀನು ಯೋಗ್ಯನಲ್ಲ. ಯಾಕೆಂದ್ರೆ ಎಲ್ಲವನ್ನು ಕೊಟ್ಟ ನಿನಗೆ ಮರಣದಂಡನೆ ಕೊಡಬೇಕು ನಾನು ಅಂದ್ರೆ ಸರಿಯಲ್ಲ. ಹಾಗಾಗಿ ನಾನೇ ನಿನಗೆ ಯೋಗ್ಯನಲ್ಲ, ಹೋಗು, ತ್ಯಜಿಸಿದೆ ನಿನ್ನನ್ನು. ಅದ್ರ ಪರಿಣಾಮ ಆಗಿದ್ದೇನು? ರಾಮ ರಿಯಾಯಿತಿ ಅಂತ ಮಾಡಿದ್ದು ಶಿಕ್ಷೆಯಲ್ಲಿ ಲಕ್ಷ್ಮಣನಿಗೆ ಆಗಿದ್ದೇನು? ಲಕ್ಷ್ಮಣನಿಗೆ ಅದೇ ಒಳ್ಳೆಯದು, ಮೃತ್ಯುದಂಡವೇ ಒಳ್ಳೆಯದು. ಯಾಕೆಂದ್ರೆ ರಾಮನನ್ನು ಬಿಟ್ಟಿರೋದು ಅನ್ನೋದಕ್ಕಿಂತ ದೊಡ್ಡ ಕಷ್ಟವೇ ಅವನಿಗಿಲ್ಲ. ಅಂಥ ಬದುಕು ಮೃತ್ಯುವಿಗಿಂತ ಕಠಿಣ ಅವನಿಗೆ. ಕರಾಳ ಅದು, ಮುಳ್ಳಿನ ಬದುಕೋದು, ರೋಮಗಳಲ್ಲಿ ಮುಳ್ಳು ಚುಚ್ಚತಕ್ಕಂಥ ಬದುಕೋದು. ಆಗಿದ್ದು ಮೃತ್ಯುದಂಡವೇ. ಪೀಠಕ್ಕೂ ರಾಮನಿಗೂ ವಂದಿಸಿ ಯಾರ ಮುಖವನ್ನು ನೋಡದೆ ಹೊರಟು ಹೋದ ಲಕ್ಷ್ಮಣ ಸೇರಿದ್ದು ಸರಿಯುವನ್ನು, ಮಾಡಿದ್ದು ಪ್ರಾಣಾಯಾಮವನ್ನು, ಎಲ್ಲ ಸ್ರೋತಸ್ಸುಗಳನ್ನು, ಕಣ್ಣು ಕಿವಿ ಮೂಗು ಎಲ್ಲವನ್ನು ನಿರೋಧಿಸಿ, ಎಲ್ಲಿಂದಲೂ ಉಸಿರು ಹೊರಗೆ ಹೋಗಬಾರ್ದು, ಒಳಗೆ ಬರಬಾರ್ದು, ಹಾಗೆ ನಿರೋಧಿಸಿ ತನ್ನ ಬದುಕನ್ನು ಮುಗಿಸಿದವನು, ತನ್ನ ಅವತಾರವನ್ನು ಮುಗಿಸಿದ ಲಕ್ಷ್ಮಣ. ರಾಮನಿಗೆ ಎಷ್ಟು ನೋವಾಯಿತು ಅಂದರೆ ಸಾಕು ಅಂತ, ನಾನು ಹೊರಟೆ, ಮತ್ತೆ ನ್ಯಾಕಬೇಕು ಜೀವನ. ಸೀತೆ ಹೋದ ಮೇಲೆ ಇದ್ದೂ ಇಲ್ಲದಂತೆ ಬದುಕಿದ್ದ ಲಕ್ಷ್ಮಣ ಹೊರಟಾಗ ಅದು ಬೇಡ ಅಂತ ಹೊರಟು ಬಿಟ್ಟ. ಇದು ನಾವು ಕೊಟ್ಟಿದ್ದವನಿಗೆ, ರಾಮನಿಗೆ, ಸಮಾಜ ಕೊಟ್ಟಿದ್ದಿದ್ದು. ಅವನೊಟ್ಟಿಗೆ ಇಡೀ ಅಯೋಧ್ಯೆ ಬಂತು, ಇಡೀ ದೇಶ ಬಂತು. ಅವನೆಲ್ಲ ಹಿತೈಷಿಗಳು, ಅವನೆಲ್ಲ ಆತ್ಮೀಯರು, ಆಪ್ತೇಷ್ಟರು, ಅವನಿಗಾಗಿ ದುಡಿದವರು, ಅವನಿಗಾಗಿ ಮಿಡಿದವರು ಅವನ ಜೊತೆಗೆ ಬಂದು ಸರಿಯೂರು ಮುಳುಗಿ ಪ್ರಾಣ ಕಳ್ಕೊಂಡ್ರು. ಅವನ ಎದುರಿಗೆ ನಡೀತದೆ ಎಲ್ಲವೂ ಕೂಡ, ಅವನ ಎದುರೇ ನಡೀತು. ಇದಕ್ಕಿಂತ ಹೆಚ್ಚು ನೋವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ. ಭವಭೂತ ಹೇಳ್ತಾನೆ, ದುಃಖಾನುಭವ ಜೈವ ರಾಮ ಜನ್ಮ. ರಾಮನೇ ಹೇಳೋದು, ರಾಮ ಹುಟ್ಟಿದ್ದೇ ದುಃಖ ಪಡಲಿಕ್ಕೋಸ್ಕರವಾಗಿ, ದುಃಖವೇ ರಾಮ. ಹಾಗಾಗಿ ಹೇಳಿದ್ವು, ಎರಡೂ ಕಡೆ ನೋವು, ಒಳಗಿನಿಂದಲೂ ಬಗೆ ಬಗೆಯ ಆಘಾತಗಳು, ಅಂತರಂಗದ ಮೇಲೆ, ಮನಸ್ಸಿನ ಮೇಲೆ ಜೀವನವಿಡೀ ಬಗೆ ಬಗೆಯ ಆಘಾತಗಳು, ಶರೀರದ ಮೇಲೂ ಕೂಡ ಹಾಗೆ. ಅವನ ಎದೆಯ ಮೇಲೆ ನಾನಾ ಬಗೆಯ ಪ್ರಹಾರಗಳು, ಅದೆಲ್ಲವನ್ನು ತಡ್ಕೊಂಡ ಎದೆ ಅದು. ಹಾಗಾಗಿ ಸ್ಥಿರಂ ಕಠಿಣಂ ಅಂತ ಹೇಳಿದ್ದು. ಉನ್ನತಂ, ಎತ್ತರ ಎದೆ ಅದು, ಪುಷ್ಟವಾದ ಎತ್ತರವಾದ ಎದೆ. ಯಾಕೆಂದ್ರೆ ಅವನ ಹೃದಯವು ಕೂಡ ಅಷ್ಟೇ ಉನ್ನತ, ಅಷ್ಟೇ ಎತ್ತರ, ಎದೆಯು ಕೂಡ ಎತ್ತರವೇ. ಮಾಂಸಲಂ ಅಂದ್ರೆ ತುಂಬಿಕೊಂಡ ಎದೆ ಅದು, ಮಾಂಸಲವಾಗಿರ್ತಕ್ಕಂಥ ಎದೆ ಅದು. ಒಂದು ಬಗೆಯ ಸೌಮ್ಯತೆ ಉಂಟ ಇದರಲ್ಲಿ, ಎದೆಯಲ್ಲಿ ಮಾರ್ಧವೂ ಉಂಟು. ತುಂಬಿಕೊಂಡ ಎದೆ ಅದು, ಅದು ಶೂನ್ಯವಾದ ಎದೆ ಅಲ್ಲ ಅಂತ, ಟೊಳ್ಳ ಅಲ್ಲ ಅದು, ಭಾವ ತುಂಬಿರುವ ಎದೆ, ಭಾವ ತುಂಬಿದ ಹೃದಯ, ಮಾಂಸಲವಾಗಿರ್ತಕ್ಕಂಥ ಪುಷ್ಟವಾಗಿರ್ತಕ್ಕಂಥ ಎದೆ, ಅದು ರಾಮನದ್ದು. ಸಮಂ, ಎದೆ ಸಮಾನವಂತವನದ್ದು. ಯಾಕೆ?
ಮಹಾಪುರುಷ ಲಕ್ಷಣವೂ ಹೌದು, ಎದೆ ಸಮಾನವಾಗಿರಬೇಕು ಅನ್ನೋದು. ಮತ್ತೆ ಅವನ ಹೃದಯ ಸಮಾನ, ಎಲ್ಲರ ಕುರಿತು ಸಮಾನ, ಕೋಟಿ ಕೋಟಿ ಜೀವಗಳ ಕುರಿತು ಸಮಾನವಾಗಿರ್ತಕ್ಕಂಥ ಭಾವ ಹೃದಯ ಆಗಿದ್ದರಿಂದ ಅದಕ್ಕೆ ತಕ್ಕಂಥ ಸಮವಾದ ವಕ್ಷಸ್ಥಲ ಅವನದ್ದು. ಮುಂದೆ ಹೋಗ್ತಾ ಇದ್ದೇವೆ, ಅನ್ಯ ಮಾರ್ಗವಿಲ್ಲದೆ. ಕೊನೆಯದು ವಿಶಾಲವಾದ ಸುವಿಶಾಲವಾದ ಅತ್ಯಂತ ವಿಶಾಲವಾದ ಹರವಾದ ಎದೆ ಅವನದ್ದು. ಯಾಕೆಂದ್ರೆ ಆ ಎದೆಯೊಳಗೆ ನಾವೆಲ್ಲ ಹಿಡಿಸ್ಬೇಕು. ಸಣ್ಣ ಎದೆ ಆದರೆ ಎಲ್ಲರೂ ಹಿಡಿಸೋದಾಗ ಎದೆಯಲ್ಲಿ ಕೋಟಿ ಜೀವಗಳಿಗೆ ಆಶ್ರಯ ಕೊಡಬೇಕದು. ಹಾಗಾಗಿ ಎದೆ ಎಷ್ಟು ವಿಶಾಲ ಅದು, ಅಂತ ಔದಾರ್ಯ ಅದು. ಯುದ್ಧ ಮಧ್ಯದಲ್ಲಿ ಸೋತು ರಾವಣ ಕಾಲ ಮುಂದೆ ಬೀಳುವಾಗ, ಅವನ ಸರ್ವಾಯುಧಗಳು ಮುರಿದು ಹೋದಾಗ, ಅವನ ರಥ ಧ್ವಂಸವಾಗಿ ಎಳ್ಳು ಕಾಳಿನಂತೆ ಚೂರಾಗಿ ಬಿದ್ದಾಗ, ಕತ್ತಿ ಎತ್ತುವ ಶಕ್ತಿ ಇಲ್ಲದೆ ನಿರ್ಬಲನಾಗಿ ದೀನನಾಗಿ ನಿಸ್ಸಹಾಯಕನಾಗಿ ಕಿರೀಟಗಳನ್ನು ಕಳ್ಕೊಂಡು ದೀನನಾಗಿ ರಾವಣ ಬಿದ್ದಾಗ ರಾಮ ಹೇಳಿದ ಮಾತು, ಹೋಗು, ನಿನ್ನನ್ನು ಕೊಲ್ಲೋದಿಲ್ಲ, ಹೋಗು. ಅದು ರಾಮ. ಇಂತಹ ಸ್ಥಿತಿಯಲ್ಲಿ ನಿನ್ನ ಕೊಲ್ಲೋನಲ್ಲ ರಾಮ. ಮನೆಗೆ ಹೋಗು, ವಿಶ್ರಾಂತಿ ಪಡೆ, ರಾತ್ರಿ ಗಾಯಗಳಿಗೆ ಔಷಧ ಹಚ್ಕೋ, ಅಭ್ಯಂಜನ ಸ್ನಾನ ಮಾಡು, ಎಣ್ಣೆ ಸ್ನಾನ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ಬೆಳಗ್ಗೆ ಎದ್ದು ಹೊಸ ಬಟ್ಟೆ, ಹೊಸ ಕವಚ, ಹೊಸ ಆಯುಧಗಳು, ಹೊಸ ರಥವನ್ನೇರಿ ಹೊಸ ಉತ್ಸಾಹದಲ್ಲಿ ಬಾ. ಆಗ ನೋಡು ರಾಮನ ಪರಾಕ್ರಮವನ್ನ. ಇದು ರಾಮ. ಅಷ್ಟು ದೊಡ್ಡ ಇದೆ ಅಂತ. ವಿಭೀಷಣೋ ಮಾ ಸುಗ್ರೀವ ಇದು ಮಾ ರಾವಣ ಸ್ವಯಂ. ವಿಭೀಷಣ ಶರಣಾಗತಿಗೆ ಬಂದಾಗ ಸುಗ್ರೀವ ಬೇಡ ಒಪ್ಕೊಳ್ಬಾರ್ದು, ನನ್ನ ಶತ್ರುವಿನ ತಮ್ಮ ಅಂತ ಹೇಳುವಾಗ ಹೇಳ್ತಾನೆ, ವಿಭೀಷಣನಲ್ಲ ರಾವಣನೇ ಬಂದರೂ ಆಶ್ರಯ ಕೊಡ್ತೇನೆ. ಅದು ಅವನೇ ರಾಮನ ಹೃದಯ, ರಾಮನ ಎದೆ. ಅದು ಅಷ್ಟು ವಿಶಾಲ ಅದು. ಅಂಥ ಔದಾರ್ಯದ ಎದೆ ಅದು. ಹಾಗಾಗಿ ಸೀಮಿತವಾದ ನಾನು, ನನ್ನ ಹೆಂಡತಿ ಮಕ್ಕಳು, ನಾವು 3-4 ಜನ, ಇಷ್ಟೇ ನಾನು, ಅಂಥ ಸಂಕುಚಿತ ವಕ್ಷಸ್ಥಲವಲ್ಲ, ಅನಂತ ವಿಶಾಲ ವಕ್ಷಸ್ಥಲ ಅದು. ಔದಾರ್ಯದ ವಕ್ಷಸ್ಥಲ, ಕಾರುಣ್ಯದ ವಕ್ಷಸ್ಥಲ, ವಾತ್ಸಲ್ಯದ ವಕ್ಷಸ್ಥಲ, ಸರ್ವಾಶ್ರಯದ ವಕ್ಷಸ್ಥಲ. ಆ ಹೃದಯ ಎಂಥದ್ದು ಅಂದರೆ ಅದು ವಶವೂ ಆಗ್ತದೆ, ವಶ ಮಾಡ್ತದೆ ಕೂಡ. ವಶ್ಯ ವಶೀನ್ 2 ಪದಗಳು ರಾಮನಿಗೆ. ಅಂದರೆ ವಶಿ ಅಂದರೆ ಎಲ್ಲವನ್ನೂ ಆಳುವವನು. ತನ್ನ ಮೈ ಮನಗಳನ್ನು ತಾನು ಆಳಬಲ್ಲ, ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಲ್ಲ. ಅವನು ಹೇಳಿದ್ದನ್ನು ಕೇಳ್ತದೆ ಅವನ ಶರೀರ, ಅವನ ಮನಸ್ಸು. ನಾವು ಹೇಳಿದ್ದನ್ನು ಮೈ ಮನಸ್ಸು ಕೇಳೋದಿಲ್ಲ, ಅದು ಹೇಳಿದಾಗ ನಾವು ಕೇಳಬೇಕಾಗ್ತದೆ. ನಮ್ಮ ಮನಸ್ಸು ನಾವು ಹೇಳಿದಾಗಿದೆಯಾ, ನಮ್ಮ ಮೈ ನಾವು ಹೇಳಿದಾಗಿದೆಯಾ? ಇಲ್ಲ. ರಾಮನದು ಹಾಗಲ್ಲ, ಅವನ ಶರೀರ ಮನಗಳು ಅವನ ವಶ. ಹಾಗಾಗಿ ವಶಿ ಅವನು. ಅದು ಮಾತ್ರವಲ್ಲ, ಅವನು ಹೋದಲ್ಲಿ ಆ ಊರೆಲ್ಲ ಅವನ ವಶ, ಆ ಜನಗಳೆಲ್ಲ ಅವನ ವಶ, ಆ ಪ್ರಾಣಿಗಳು ಕೂಡ ಅವನ ವಶ. ಸಹಜವಾಗಿ ಜನ ಅವನನ್ನು ಒಪ್ಕೊಳ್ತಾ ಇದ್ರು, ಅವನಿಂದ ಆಡಿಸಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ರು, ತಾನಾಗಿ ಅವನಿಗೆ ಶರಣಾಗ್ತಾ ಇದ್ರು. ಅದರಿಂದ ವಶಿ, ವಶ್ಯ ಅಂದರೆ ಸುಲಭವಾಗಿ ಬೇರೆಯವರ ವಶವಾಗುವವನು. ಪ್ರಭು ಪ್ರೇಮ ಪರಾಧೀನ. ಪ್ರೀತಿಯಿಂದ ಬಳಿ ಸಾರಿದರೆ ಅವರ ಆಳಾಗುವವನು. ಹೂವ ತರುವವರ ಮನೆಗೆ ಹುಲ್ಲ ತರುವವನು ಅಂತ ಪ್ರಭು ಅವನು. ನಾವು ಹೇಳೋ ಉದಾಹರಣೆ ನಿಮಗೆ ಹೇಳಲೇಬೇಕು ಯಾವಾಗಲೂ. ನಮ್ಮದೇ ಉದಾಹರಣೆ ನಾವು ಕೊಡ್ತೇವೆ. ಒಂದ್ಸಾರಿ ಯಾರೋ ಒಬ್ರು, ನಾವು ವಾಹನದಲ್ಲಿ ವೇಗವಾಗಿ ಪ್ರಯಾಣ ಮಾಡ್ತಾ ಇರುವಾಗ ನಮಗೆ ಹೇಳಿದರು, ಏನಂದರೆ ಪ್ರಯಾಣ ಮಾಡಿ ತಲುಪಿದ ಮೇಲೆ, ಲಕ್ಷ್ಯ ತಲುಪಿದ ಮೇಲೆ ಅವ್ರು ನಮ್ಗೆ ಹೇಳ್ತಾರೆ, ತುಂಬ ಪ್ರಯತ್ನ ಪಟ್ಟೆ, ನಿಮ್ಮನ್ನು ಓವರ್ಟೇಕ್ ಮಾಡಲಿಕ್ಕೆ ಆಗಲಿಲ್ಲ. ಆಗ ನಮ್ಮ ಸ್ವಭಾವ ಹಾಗೆ, ತುಂಬ ವೇಗವಾಗಿ ಕಾರನ್ನು ನಮ್ಮ ವಾಹನ ಚಲಾಯಿಸ್ತಾ ಇದ್ವು ನಾವು. ಯೋಗ ಓಡಿಸಿದಷ್ಟು ಸಾಲ, ಇನ್ನೂ ಓಡಿಸು ಅಂತ ಹೇಳ್ತಾ ಇದ್ದಂಥ ಒಂದು ಸಮಯ. ಆಗ ಅದನ್ನು ಓವರ್ಟೇಕ್ ಮಾಡ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟು ಆಗದೆ ಬಂದು ನಮಗೆ ಅವ್ರು ಹೇಳಿದರು, ಓವರ್ಟೇಕ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ ಆಗಲಿಲ್ಲ. ಅವತ್ತು ನಾವು ರಾಮನ ಸ್ಫೂರ್ತಿಯಿಂದ ಒಂದು ಮಾತನ್ನು ಹೇಳ್ತಿದ್ವು, ನೀವು ಯಾಕೆ ಓವರ್ಟೇಕ್ ಮಾಡೋಕ್ಕೆ ಹೋದ್ರಿ? ಟೇಕ್ ಓವರ್ ಮಾಡಬೇಕಾಗಿತ್ತು. ನಮ್ಮನ್ನು ಟೇಕ್ ಓವರ್ ಮಾಡಿ ತುಂಬ ಸುಲಭ ಅಂತ.
ನಮ್ಮನ್ನು ಇಡಿಯಾಗಿ ವಶಪಡಿಸ್ಕೊಳ್ಳಿ, ನೀವು ಹೇಳಿದಂತೆ ನಾವು. ಆದರೆ ಓವರ್ಟೇಕ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದಕ್ಕೆ ಅವಕಾಶ ಇಲ್ಲ. ಓವರ್ಟೇಕ್ ಮಾಡೋಕ್ಕೆ ಅವಕಾಶ ಇಲ್ಲ. ಸ್ಪರ್ಧೆ ಅಂತಾದರೆ ಆ ಯುದ್ಧದಲ್ಲೂ ಸೋಲುವ ಪ್ರಶ್ನೆ ಇಲ್ಲ. ಎಂಥ ಸ್ಥಿತಿಯಲ್ಲೂ ಯಾವ ಸ್ಥಿತಿಯಲ್ಲೂ ಯಾರಿಗೂ ಸೋಲುವ ಪ್ರಶ್ನೆ ಇಲ್ಲ. ಹಾಗಾಗಿ ಓವರ್ಟೇಕ್ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಬೇಕಾದ್ರೆ ಟೇಕ್ ಓವರ್ ಮಾಡಿ. ಓವರ್ಟೇಕ್ ಮಾಡುವವನು ಬಾಹುಬಲದಿಂದ ಬರ್ತಾನವನು, ಭಾವಬಲದಿಂದ ಅಲ್ಲ. ಅದು ಸ್ಪರ್ಧೆ ಅದು. ಆದರೆ ಟೇಕ್ ಓವರ್ ಮಾಡುವವನು ಪ್ರೇಮದಿಂದ ಬರ್ತಾನೆ. ಬಾಹುಬಲವಲ್ಲ ಅದು. ಅದು ನಮ್ಮ ಪ್ರಭುವಿನ ಸ್ಫೂರ್ತಿಯ ಮಾತು. ಅವನನ್ನು ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಅವನನ್ನು ಭಾವಬಲದಿಂದ ಗೆಲ್ಲಲಿಕ್ಕೆ ಯಾರಿಗೂ ಸಾಧ್ಯ ಇದೆ. ಒಂದು ಅಳಿಲು ಗೆಲ್ಲಬಹುದು, ಒಂದು ಕಪಿ ಗೆಲ್ಲಬಹುದು, ಪಕ್ಷಿ ಗೆಲ್ಲಬಹುದು, ವೃದ್ಧ ಶಬರಿ ಗೆಲ್ಲಬಹುದು ರಾಮನನ್ನ ಭಾವಬಲದಿಂದ. ಹಾಗಾಗಿ ವಶಿ ಮತ್ತು ವಶ್ಯ, ನೀವು ಮಲೆತು ನಿಂತರೆ ಆತ ವಶಿ ಅಂತ, ನಿಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಡ್ತಾನವನು, ನಿಮ್ಮನ್ನು ನಿಗ್ರಹಿಸ್ತಾನೆ. ಅದೇ ಮರೆತು, ಎಲ್ಲವನ್ನು ಮಲೆತು ಅಲ್ಲ, ಮರೆತು ಪರವಶವಾಗಿ ಅವನಿಗೆ ಹೋಗಿ ಶರಣಾದರೆ, ಪ್ರೀತಿಯನ್ನು ಕೊಟ್ಟರೆ ನಿಮಗೆ ವಶ ಅವನು. ಅದೇ ದಾಸವಾಣಿಯನ್ನು ಕೇಳಿ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವೇ ಲಕ್ಷ್ಮೀ ರಮಣ ಇವಾಗಿಲ್ಲ ಗರ್ವ. ಅವನು ಲಕ್ಷ್ಮೀ ರಮಣವನು, ಅವನಿಗೆ ಗರ್ವ ಇಲ್ವಂತೆ. ಈ ಚೂರುಪಾರು ಕಾಸು ಮಾಡ್ಕೊಂಡು ನಾವು ಬಾರಿ ಗರ್ವ ತೋರಿಸ್ತಾ ಇರ್ತೇವೆ. ಅವನು ಲಕ್ಷ್ಮೀ ರಮಣನಿಗೆ ಇಲ್ಲ. ಅದು ಉಂತುದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣೆ ಗರ್ಪಿತವೆನ್ನಲು, ಒಂದೇ ಮನದಲ್ಲಿ ಸಿಂಧು ಶಯನ ಮುಕುಂದ ಎನೆ ಎಂದೆಂದು ವಸಿಪನ ಮಂದಿರದೊಳಗೆ. ಪರಿಪರಿಯ ಪುಷ್ಪಗಳ ಪರಮಾತ್ಮ ಗರ್ಪಿಸಿ ಪರಿಪೂರ್ಣನೆಂದು ಪೂಜೆಯನ್ನು ಮಾಡಿ, ಸರಸಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಿಭಾಗ ಕೊಡುವ ತನ್ನ ಅರಮನೆಯ ಒಳಗೆ, ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಪುಂಡರೀಕಾಕ್ಷತ ಹುಲ್ಲ ತಂದ. ಅಂಡಜಾಧಿಪ ನಮ್ಮ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀವನೋ. ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವ ಲಕ್ಷ್ಮೀ ರಮಣ ಇವಾಗಿಲ್ಲ ಗರುವ. ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವೆಲ ಕುಮೀ ರಮಣ